ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೆ ಇದು ನನ್ನ ಸಾಕ್ಷಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಮ್ಮ ಮಧ್ಯದಲ್ಲಿ ಸಹೋದರಿ ಶಾರದಾ ಅವರಿದ್ದಾರೆ. ಅವರು ತಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂಥ ಅದ್ಭುತಗಳನ್ನು, ಅವರ ಮುಂದೆ ನಿರೀಕ್ಷೆಗಳನ್ನು ನಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರೆ ಟಿ ವಿ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸಿಸ್ಟರ್, ನಿಮಗೆ ಸ್ವಾಗತ. ಸಿಸ್ಟರ್, ನೀವು ಈಗ ಏನು ಮಾಡ್ಕೊಂಡಿದ್ದೀರಾ ಸಿಸ್ಟರ್? ನೀವು? ನಾನು NH ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. 2 years. 2 years ಹಾಸ್ಪಿಟಲಲ್ಲಿ ಏನು ವರ್ಕಲ್ಲಿ? ಶಿಫ್ಟಿಂಗ್ ಅಂತೇಳಿ ವರ್ಕ್ ಮಾಡ್ತಾಯಿದ್ದಾರೆ. ನೀವು ಎಷ್ಟು ಕಲ್ತಿದ್ದೀರಾ ಸಿಸ್ಟರ್? ಶಾಲೆ SLC ಆಗಿದೆ. SLC ಆಗಿದೆ. ನಿಮ್ಮ ಹುಟ್ಟಿದಂಥ ಊರು ಯಾವ ಸಿಸ್ಟರ್? ನೀವು? ಸೋಮಿನಕೊಪ್ಪ. ಅದೆಲ್ಲಿ ಬರುತ್ತೆ? ಹಳ್ಳಿ ಇಲ್ಲೇ ಶಿವಮೊಗ್ಗದ ಹತ್ರನೇ. ಶಿವಮೊಗ್ಗದ ಹತ್ತಿರಲ್ಲಿರುವಂಥ ಸೋಮೇಶ್ಕೊಪ್ಪ ಮತ್ತು ಹಳ್ಳಿಯಲ್ಲಿ ಹುಟ್ಟಿದಿರಿ. ಸೋಮಿನಕೊಪ್ಪ. ಓಕೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು? ಏನು ಕೆಲಸ ಮಾಡ್ತಾಯಿದ್ರು? ಅವರು ಕೆಲಸ ಮಾಡ್ತಾರೆ, ಕೂಲಿ ಕೆಲಸ. ಇಬ್ಬರು ಸಹ? ಇಬ್ಬರು ಸಹ ಕೂಲಿ ಕೆಲಸ ಮಾಡ್ತಾಯಿದ್ರು. ಒಟ್ಟು ಎಷ್ಟು ಮಕ್ಕಳು ನೀವೆಲ್ಲ? ನಾವು ಟೋಟಲ್ 5 ಜನ, 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಹುಡುಗ. ನೀವು? ನಾನೇ ಫಸ್ಟ್. ನಂತರ ನಿಮ್ಮ ನಂತರ ಮತ್ತೆಲ್ಲ 3 ತಂಗಿಯಂದಿರು? 3 ತಂಗಿಯರು, ಒಬ್ಬ ತಮ್ಮ ಇದ್ದಾನೆ. ತಮ್ಮ ಕೊನೆಯವನ? ಲಾಸ್ಟ್ ತಮ್ಮ. ಓಕೆ. ನೀವು ನಿಮ್ಮ ಒಂದು ಶಾಲೆ ಹೋಗೋ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು? ತುಂಬ ಬಡತನದಲ್ಲಿದ್ವಿ. ಯಾಕಂದರೆ ನಮ್ಮೊಂದು ಊಟಕ್ಕೂ ತುಂಬ ಇದರಲ್ಲಿದ್ವಿ. ಒಂದು ಗಂಜಿ ಕುಡಿಯೋಷ್ಟು ಇದು ಇರಲಿಲ್ಲ ನಮಗೆ. ಆಮೇಲೆ ನಮ್ಮ ಅಪ್ಪ ಫಸ್ಟು ಡ್ರಿಂಕ್ಸ್ ಮಾಡ್ತಿದ್ರು ತುಂಬ. ನಮ್ಮನ್ನು ನೋಡ್ಕೊಳೋರು ಯಾರೂ ಇರಲಿಲ್ಲ. ತುಂಬ ಬಡತನದಲ್ಲಿದ್ವಿ. ತುಂಬ ಕುಡಿತಿದ್ರು? ತುಂಬ ಕುಡಿತಿದ್ರು. ಮನೆ ಗಲಾಟೆ ಎಲ್ಲ ಮಾಡ್ತಿದ್ರು? ಗಲಾಟೆ ಮಾಡ್ತಿದ್ರು. ತುಂಬ ಇದರಲ್ಲಿ ಮಾಡ್ತಿದ್ರು. ರಫ್ ಆ್ಯಂಡ್ ಟಫಾಗಿ ವರ್ಕ್ ಇದು ಮಾಡ್ತಿದ್ರು. ನಮಗೆ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ. ತಂದೆ ತಾಯಿ ಪ್ರೀತಿ ಸಿಗ್ತಿದ್ದಿಲ್ಲ. ತುಂಬ ಹಂಗೆ ಕಷ್ಟದಲ್ಲಿ ಬೆಳ್ಕೊಂತ. ನಿಮ್ಮ ದಿನ ಬೇಕಾದಂಥ ಹಣಕ್ಕೆ ಏನು ಮಾಡ್ತಿದ್ರಿ? ಅದೇ ಅಮ್ಮ ನೋಡ್ಕೊತಿದ್ರಲ್ಲ, ಅಮ್ಮ ಹೋಗೋರು, ಅದನ್ನು ಮೇಂಟೈನ್ ಮಾಡೋರು. ಓಕೆ. ನೀವು ಆದರೂ ಕಷ್ಟದಲ್ಲಿ ನಿಮ್ಮ ಶಾಲೆ ಕಳಿಸಿದ್ದಾರೆ? ಶಾಲೆಯಲ್ಲಿ ಓದಿಸ್ತಿದ್ರು. ಎಷ್ಟೇ ಕಷ್ಟ ಆಗಲಿ ಅಮ್ಮ ಹತ್ರ ಓದೋಕ್ಕೆ ಕಳಿಸೋರು. ನಿಮ್ಮ ಎಲ್ಲ ಮಕ್ಕಳನ್ನ ಕಳಿಸಿದಾರ? ಎಲ್ಲ ಮಕ್ಕಳಿಗೂ ಕಳಿಸಿದ್ದಾರೆ. ಕಷ್ಟ ಆದ್ರೂ ಪರವಾಗಿಲ್ಲ, ಕೂಲಿ ಮಾಡಿ ಅದು ಕಳಿಸಿದ್ದಾರೆ. ನಿಮ್ಮ ತಂದೆಯವರು ಸ್ವಲ್ಪ ಸಹಾಯ ಮಾಡ್ತಾ ಇರಲಿಲ್ವಾ? ಮಾಡ್ತಿದ್ರು. ಒಂದಿನ ಮಾಡ್ತಿದ್ರು, ಒಂದಿನ ಮಾಡ್ತಿದ್ದಿಲ್ಲ. ಒಂದು ವಾರ ಚೆನ್ನಾಗಿರೋರು, ಮತ್ತೆ ಒಂದು ವಾರ ಹೀಗೆ ಮಾಡೋರು. ತುಂಬ ಕುಡಿತಿದ್ರಲ್ಲ, ಯಾವ ರೀತಿ ಹೇಗೆ ಮಾಡ್ತಿದ್ರಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನೀವು ಯಾರು ಟ್ರೈ ಮಾಡಲಿಲ್ಲ ನಿಮ್ಮ ಮಕ್ಕಳಾಗಿರುವಾಗ? ಅಂದರೆ ಅಪ್ಪ ಯಾಕೆ ಕುಡಿತೀರಾ ನೀವು, ಯಾಕೆ ಇದೆಲ್ಲ ಬೇಡ ಹಾಗೇನು ಹೇಳಿಕ್ಕೆ ನೋಡಿದ್ದೀರಾ? ಹೇಳಿದ್ವಿ ತುಂಬ. ತಂದೆ ಅಪ್ಪ ಎಲ್ಲರೂ ಹಂಗಿರ್ತಾರೆ, ನೀನು ಚೆನ್ನಾಗಿರಪ್ಪ, ಚೆನ್ನಾಗಿ ನೋಡ್ಕೋಬೇಕು. ನಮಗೂ ತುಂಬ ಹೇಳಿದ್ದೀವಿ, ಆದರೆ ಅರ್ಥ ಮಾಡ್ಕೊತಿದ್ದಿಲ್ಲ ಅವರು. ಒಂದಿನ ತುಂಬ ಚೆನ್ನಾಗಿರೋರು, ಆಮೇಲೆ ಮತ್ತೆ ಕುಡ್ದಿದ ತಕ್ಷಣ ಅವರು ಅದೇ ರೀತಿಯಾಗಿ ನಡ್ಕೊಂಡು ಹೋಗೋರು. ನೀವು ಕಲಿಯೋ ಸಮಯದಲ್ಲಿ ಯಾವ ರೀತಿ ವಿದ್ಯೆ ಅಂದರೆ ಒಳ್ಳೆ ಕಲಿತಿದ್ರಾ ಅಥವಾ ಹಿಂದೆ? ಇಲ್ಲ, ನಮ್ಮ ಕಷ್ಟ ನೋಡಿ ನಾವು ತುಂಬ ಚೆನ್ನಾಗಿ ಓದಬೇಕಪ್ಪ. ನಮ್ಮ ಅಪ್ಪ ಬೇರೆ ತುಂಬ ಇದರಲ್ಲಿದ್ದಾರೆ, ನಮ್ಮ ಅಮ್ಮನಾರ ಓದೋಕ್ಕೆ ಕಳಿಸ್ತಾ ಇದೆ, ಅವ್ರಿಗೆ ಬೆಲೆ ತರಬೇಕು, ತುಂಬ ಚೆನ್ನಾಗಿ ಓದ್ಕೊಂಡು ಹೋಗ್ತಾಯಿದ್ವಿ. ಹಂಗೆ ನಡೀತಾ ಇತ್ತು. ಒಳ್ಳೆ ಓದ್ತಾ ಇದ್ವಿ. ಮತ್ತು 10ರ ಅಂತ ಮತ್ತೆ ಯಾಕೆ ಕಲಿಯಲಿಲ್ಲ? 10th ನಂತರ? 10th ನಂತರ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನನ್ನ ಹಿಂದೆ ಇನ್ನೂ 4 ಜನ ಇದ್ದರು. ಅಮ್ಮ SLC ತನಕ ಸಾಕಪ್ಪ, ಇಷ್ಟ, ಆಮೇಲೆ ನೀನು ಅವ್ರನ್ನ ನೋಡಿಸ್ಕೋಬೋದು. ನನಗೂ ಅವಾಗ ತುಂಬ ನಮ್ಮ ಅಪ್ಪಂದು ಆರೋಗ್ಯ ತುಂಬ ವ್ಯತ್ಯಾಸ ಆಯಿತು. ನಮ್ಮನ್ನು ಕ್ಲೀನಾಗಿ ನೋಡ್ಕೊತಿದ್ದೀರಾ, ನನ್ನ ತಂಗಿಯರ್ಗಾರ ಓದಿಸೋಣ, ನಾನು ಇಲ್ಲಿವರೆಗೂ ಸಾಕು ಅಂತ ಸ್ಟಾಪ್ ಮಾಡಿದ್ವಿ ಅಲ್ಲಿ ಅವರು. ಮತ್ತು ಅಲ್ಲಿ ಮತ್ತೇನು ಮಾಡಿದ್ರಿ? ಮತ್ತೆ ಮನೆಯಲ್ಲೇ ಇದ್ದೆ ನಾನು. ಮನೆಯಲ್ಲೇ ಇದ್ರಿ? ಏನು ಕೆಲಸ ಮಾಡ್ತಿದ್ದಿಲ್ಲ. ನಂದು ಆಮೇಲೆ SLC ಮುಗ್ದಿದ ತಕ್ಷಣ ಫಸ್ಟ್ PU ಅಲ್ಲಿ ಮ್ಯಾರೇಜ್ ಆಯಿತು. ಅಂದರೆ ತುಂಬ ಬಡತನದಲ್ಲಿದ್ವಿ, ತುಂಬ ಇದರಲ್ಲಿದ್ವಿ. ಆಮೇಲೆ ಹಾಗೆ ಯಾಕಂದರೆ ಜೀವನ ಅಂದರೆ ಏನೂ ಗೊತ್ತಿಲ್ಲ, ತುಂಬ ಕಷ್ಟದಲ್ಲಿ ಬಿದ್ದಿದ್ವಿ. ಆಮೇಲೆ ಇದೇ ರೀತಿಯಾಗಿ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆದಾಗ ತುಂಬ ಇಷ್ಟ ಇಲ್ದಿದ್ದು ಮದುವೆ. ಜೀವನ ಅಂದರೆ ಹೇಗೆ ಗೊತ್ತಿಲ್ಲ. SLC ಮುಗ್ದಿದ ತಕ್ಷಣ ಯಾರಿಗೂ ಪ್ರಪಂಚಿಕವಾದ ಕಣ್ಣು, ಗಂಡ ಹೆಂಡತಿ ಹೇಗಿರ್ತಾರೆ ಅಂತಲೂ ಗೊತ್ತಿಲ್ಲ. ತುಂಬ ಇದರಲ್ಲೇ ಅಪ್ಪ ಅಮ್ಮ ನೋಡಿ, ಯಾಕಂದರೆ ನಮ್ಮ ತಂದೆನೂ ತುಂಬ ಕುಡಿತಾಯಿದ್ರು. ಅಮ್ಮ ಏನು ಮಾಡಿದ್ರು, ಒಬ್ಬೊಬ್ಬರನ್ನೇ ದಾಟಿಸ್ಬೇಕಲ್ಲ. ಹೆಣ್ಮಕ್ಳು ಅಂದರೆ ಒಬ್ಬರ ಕೈಗೆ ಒಬ್ಬರು ಹೇಗೆ ಬೆಳೀತಾರೆ ಅಂತ ಗೊತ್ತಾಗಲ್ಲ. ಒಬ್ಬರ ಕೈಗೆ ಒಬ್ಬರು ಬಂದುಬಿಡ್ತಾರೆ, ನೀನೇನು ದಾಟಿಸ್ಕೋಣ ಅಂತ ಅದೇ ರೀತಿಯಾಗಿ ಮದುವೆ ಮಾಡಿಸಿದ್ರು. ಏಕೆಂದರೆ ಇಷ್ಟ ಇಲ್ಲಿದ್ದು ಮದುವೆ, ಈ ಕಡೆ ಜೀವನ ಮಾಡೋಕ್ಕೂ ಆಗ್ತಿದ್ದಿಲ್ಲ. ಅದೇ ರೀತಿಯಾಗಿ ತುಂಬ ಜಗಳ ಆಯಿತು. ನನ್ನ ಮನಸ್ಸನ್ನ ಯಾರೂ ಅರ್ಥ ಮಾಡ್ಕೊಂಡು ಹೋಗ್ತಿದೆ. ಯಾಕಂದರೆ ನಾನು ಮದುವೆ ಆಗಿದ್ದು ಹುಡುಗನೂ ತುಂಬ ಕುಡಿತಿದ್ರು ನನಗೆ. ಅವರು ಕುಡಿತಿದ್ರು. ಯಾಕಂದರೆ ನಮ್ಮ ತಂದೆ ಸ್ಟೇಜು ಹಿಂಗಿದೆ, ನಾನು ಅರ್ಥ ಮಾಡ್ಕೊಂಡಿದ್ದು ಹುಡುಗನೂ ಇದೆ. ಅವರು ನನ್ನ ಮನಸ್ಸಿನ ಭಾವನೆ, ನಾನು ಓದಬೇಕು ಅಂತ ತುಂಬ ಹಠ, ಓದಬೇಕು, ಚೆನ್ನಾಗಿರಬೇಕು, ನಾಲ್ವರಂತೆ ಇರಬೇಕು ಅಂತ ತುಂಬ ಆಸೆ. ಆದರೆ ಅವರು ನನಗೆ ರೆಸ್ಪೆಕ್ಟ್ ಮತ್ತೆ ಬರಲಿಲ್ಲ. ಆಮೇಲೆ ಅವ್ರು ಕುಡಿಯೋದು ನೋಡಿ, ಅವ್ರು ಇದನ್ನು ನೋಡಿ ನನಗೆ ಇಲ್ಲಪ್ಪ ಈ ಜೀವನ ಯಾಕೆ ಬೇಕು. ನನ್ನ ಮದುವೆ ಆದಮೇಲೆ ತುಂಬ ಕಷ್ಟಗಳು, ನೋವುಗಳು
6 ತಿಂಗಳು ತುಂಬ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಸಾಯೋ ಸ್ಟೇಜಲ್ಲಿ ಇದ್ದವಳು ನನ್ನನ್ನು ದೇವರು ಇದುವರೆಗೂ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಆಮೇಲೆ ತುಂಬ ಕಷ್ಟಗಳು ಬಂತು. ಓಕೆ, ನಿಮಗೆ ಈ ಎಲ್ಲ ಸಮಯದಲ್ಲಿ ಅಥವಾ 10th ಮುಗಿಯೋ ತನಕ ಅಥವಾ ಮದುವೆ ಆಗೋ ತನಕ ನಿಮಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿತ್ತಾ? ಇಲ್ಲ, ಯೇಸು ಸ್ವಾಮಿ ಬಗ್ಗೆ ಗೊತ್ತಿರಲಿಲ್ಲ. ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ನೀವು ಏನಾಗಿದೆ ಮೊದಲೆಂದರೆ ಯೇಸು ಸ್ವಾಮಿ ಅಂತ ತಿಳಿತಿರ್ಲಿಲ್ಲ ನೀವು, ಅಂದರೆ ಕ್ರೈಸ್ತ ಯೇಸು ಸ್ವಾಮಿ ಯಾರು ಅಂತ ಏನು ವಿಷಯ ಅಂತಲೇ ಗೊತ್ತಿರಲಿಲ್ಲ. ಓಕೆ, ಮತ್ತು ನಿಮಗೆ ಹೇಗೆ ಗೊತ್ತಾಯ್ತು ಯೇಸು ಸ್ವಾಮಿ ಜೀವಿಸೋ ದೇವರು ಎಂಬುದಾಗಿ? ಅವರು ಯಾಕೆ ಅಂದರೆ ನಾನು ಚಿಕ್ಕವಳಿರುವಾಗ ಹಿಂಗೆ ಬೋರ್ಡ್ ಮೇಲೆ ಸ್ಕೂಲಲ್ಲಿ ಇರ್ತಾ ಇದು ಬರೋದು ಟಿ ವಿಲೆಲ್ಲ. ಆಗಿನ ಹಳ್ಳಿಗೆಲ್ಲ ಒಂದಿನ ಬಂದುಬಿಟ್ಟು ಟಿ ವಿಲಿ ಒಂದಿನ ತೋರಿಸೋಗೋದು, ಜೀಸಸ್ಗೆ ಶಿಲುಬೆ ಕೈ ಎಳ್ತದು ಅದೆಲ್ಲ ತೋರಿಸ್ತಿದ್ದಾರೆ. ಅದೊಂದು ನನಗೆ ಇದು ಸಿಕ್ಕಿತ್ತು. ಆಮೇಲೆ ನಮ್ಮೂರ ಹತ್ರ ಒಬ್ಬರು ಬರೋರು, ಅವರು ಶಿಲುಬೆ ಪ್ರೇಯರ್ ಮಾಡೋಕ್ಕೆ ಪಾಸ್ಟ್ರುಗಳು ಅಂತ ಬರ್ತಾರೆ, ಅವರು ಒಂದೊಂದು ದಿನ ಪ್ರೇಯರ್ ಮಾಡೋಕ್ಕೆ ಎಲ್ಲ ಬರೋರಲ್ಲ. ಅವಾಗ ನಾನು ಹಿಂಗೆ ಇದು ಮಾಡ್ತಿದ್ದೆ ಜೀಸಸ್. ಹಿಂಗಂದರೆ ಏನೋ ಒಂದು ಸಮಾಧಾನಪ್ಪ. ನನಗೆ ಜೀಸಸ್ ಅಂದರೆ ತುಂಬ ಇಷ್ಟ. ಅವರು ಸಮಾಧಾನ ತಾಳ್ಮೆಯಿಂದ ಇರ್ತಾರೆ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ನಿರೀಕ್ಷೆ ಇತ್ತು. ಆಮೇಲೆ ನಾನು ತುಂಬ ಪ್ರೀತಿ ಮಾಡ್ತಿದ್ದೆ ಅವ್ರನ್ನ, ತುಂಬ ಇಷ್ಟ ಆಗೋದು ಆ ದೇವ್ರನ್ನ. ಅದೇ ರೀತಿ ವಾಕ್ಯ ಗೊತ್ತಿರಲಿಲ್ಲ, ವಾಕ್ಯ ಗೊತ್ತಿರಲಿಲ್ಲ, ಜನರು ಹೇಳುವಂತ ಕೇಳಿ ಅಥವಾ ಶಿಲುಬೆ ಪ್ರೀತಿ ಅದೊಂದು ಫಿಲ್ಮ್ ನೋಡಿ ಏನೋ ಒಂದು ಇಷ್ಟಪಡ್ಲಿಕ್ಕೆ ಕಾರಣ ಅದೇನೋ ಒಂದು ಇಷ್ಟ ಆಯ್ತು. ಅದು ಯಾಕೆ ಇಷ್ಟ ಆಯ್ತು ಅಂತ ಗೊತ್ತಾಗಲಿಲ್ಲ. ಓಕೆ, ಮತ್ತೆ ಯಾಕೆ ಗೊತ್ತಾಯ್ತು ಮತ್ತೆ ನಿಮಗೆ ಆತನ ವಾಕ್ಯಗಳು ನಿಮ್ಗೆ ಯಾವ ರೀತಿ ಗೊತ್ತಾಯಿತು? ಯಾವ ರೀತಿ ಗೊತ್ತಾಯ್ತಂದರೆ, ನನ್ನ ಮದುವೆ ಆದಮೇಲೆ ನನಗೆ ಒಂದು ಅನುಭವ ಆಯಿತು. ನನಗೆ ಇಷ್ಟ ಇಲ್ಲದಿದ್ದ ಮದುವೆ ಆಯಿತು, ಕಷ್ಟಗಳು ಬಂತು, ದುಃಖಗಳು ಬಂತು. ಯಾಕಂದರೆ ತಂದೆ ತಾಯಿ ಇಷ್ಟಪಟ್ಟಿದ್ದ ಹುಡುಗ ನಾನು ಮದುವೆ ಆದೆ. ಅವಾಗ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ನನ್ನ ಮನಸ್ಸಿನ ಭಾವನೆ ನನಗೆ ಗಂಡ ಹೆಂಡತಿ ಹೇಗಿರ್ತಾರೆ, ಅವ್ರ ಹತ್ರ ಹೇಗಿರಬೇಕು, ಅವ್ರ ಹತ್ರ ಹೇಗೆ ಜೀವನ ಮಾಡಬೇಕು, ಒಂದು ಅನುಭವ, ಒಂದು ಪ್ರೀತಿ ನನ್ನ ಹತ್ರ ಇರಲಿಲ್ಲ. ಯಾಕಂದರೆ ನನಗೆ ಇಷ್ಟ ಇಲ್ಲದ ಮದುವೆ ಆಯಿತು. ನಾನು ಇಷ್ಟಪಟ್ಟಿರಲಿಲ್ಲ ಅವ್ರನ್ನ. ಹಿಂಗೆ ದೊಡ್ಡವ್ರ ಇಚ್ಛೆದ ಪ್ರಕಾರ ಮದುವೆ ಆಯ್ತಾ. ಅದು ತುಂಬ ಕುಡಿತಿದ್ರು ಅವರು, ನನಗೆ ಇಷ್ಟ ಆಗಲಿಲ್ಲ. ಮದುವೆ ಮೊದಲು ಗೊತ್ತಿತ್ತಾ ಕುಡಿತಾರೆ ಅಂತೇಳಿ? ಇಲ್ಲ, ಮದುವೆ ಗೊತ್ತಿತ್ತು, ಬಟ್ ಆಮೇಲೆ ಅದು ಹೇಗೆ ನಿಮ್ಮ ಅಮ್ಮಗೆ ಗೊತ್ತಿತ್ತು ಅವರು ತುಂಬ ಕುಡಿತಾರೆ? ತುಂಬ ಕುಡಿತಾರೆ ಅಂತ ಗೊತ್ತಿದ್ರು ಹಾಗೆ ಮದುವೆ ಆಯಿತು. ಓಕೆ, ಮತ್ತೆ ಮುಂದೆ ಏನಾಯ್ತು? ಮದುವೆ ಆಯಿತು, ಎಲ್ಲ ಕಷ್ಟಗಳು ದುಃಖಗಳೆಲ್ಲ ಬಂತು. ಆಮೇಲೆ ನಾನು ಮದುವೆ ಆದಮೇಲೆ ತುಂಬ ನನ್ನ ಕಷ್ಟಗಳು ಬಂತು. ಆಮೇಲೆ ನಾನು ಮನೆ ಬಿಟ್ಟು ಹೋದೆ. ಯಾಕಂದರೆ ನನ್ನ ಮನಸ್ಸಿನ ಭಾವನೆ ನನಗೆ ಇಷ್ಟ ಇಲ್ಲ ಅಂತ ಎಲ್ಲರೂ ಹತ್ರನೂ ಹೇಳ್ಕೊಂಡ್ರು ಯಾರು ನನ್ನನ್ನು ನಂಬೋರು ಯಾರೂ ಇಲ್ಲ. ನನ್ನ ಪ್ರೀತಿ ಅಂಥದ್ದನ್ನು ಯಾರೂ ನನ್ನನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ. ಒಬ್ಬ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಎಲ್ಲರೂ ನೀನು ಹೋಗು ಅಂತಾರೆ, ಆದರೆ ನನ್ನ ಪ್ರೀತಿನ ಯಾರು ನಾನು ಮುಂದೆ ಬೆಳಿಬೇಕು, ನಾನು ಓದಬೇಕು, ಚೆನ್ನಾಗಿರಬೇಕು, ನನ್ನ ಮಾತನ್ನು ಕೇಳೋರು ಒಬ್ಬರು ಯಾರೂ ಇಲ್ಲ. ನನಗೆ ಅವಾಗ ತುಂಬ ಬೇಸರ ಆಯಿತು. ಇವು ಮನುಷ್ಯರು ಹಿಂಗೆ ಅಲ್ಲ, ಯಾರು ನಮ್ಮನ್ನು ಅರ್ಥನೇ ಮಾಡ್ಕೊಳಲ್ಲ. ಇಷ್ಟ ಇಲ್ಲ ಅಂತ ನಾನು ಎಷ್ಟು ಫೋರ್ಸಿಂದ ಹೇಳ್ತೀನಿ ದೊಡ್ಡವರಿಗೆ, ಆದರೂ ನನ್ನ ಮಾತು ಕೇಳ್ತಿಲ್ಲಲ್ಲ, ಹೇಗೆ ಮಾಡೋದು ಏನು? ಆಮೇಲೆ ನಾನು ಸಾಯೋ ಸ್ಟೇಜಿಗೆ ಹೋದೆ. ನನಗೆ ಒಂದೇ ಇದ್ದಿದ್ದು, ಈ ಕಡೆ ತಂದೆ ತಾಯಿ ನೆಂಟ್ರಿಷ್ಟು ಯಾರೂ ಅರ್ಥ ಮಾಡ್ಕೊತಿದ್ದಿಲ್ಲ. ಅವ್ರು ಒಂದೇ ಮಾತು ಹೇಳೋರು, ನಿನ್ನ ಗಂಡನ ಹತ್ರ ನೀನು ಹೋಗು, ನಿನ್ನ ಗಂಡನ ಹತ್ರ ನೀನು ಹೋಗು. ನಾನು ಎಷ್ಟು ಹೇಳ್ತೀನಿ ಕಣ್ಣೀರಿಂದ ದುಃಖಗಳಿಂದ, ಆದರೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳೋ ಸ್ಟೇಜೇ ಇರಲಿಲ್ಲ. ಎಲ್ಲರೂ ಹೊಡೆದ್ರು, ಎಲ್ಲರೂ ಬೈದರು, ಎಲ್ಲರೂ ಮಾಡಬಾರ್ದು ಎಲ್ಲರೂ ಕಾರ್ಯಗಳು ಮಾಡಿದ್ರು, ಆದರೆ ನಮ್ಮ ಜೀವಿತ ಮಾತ್ರ ಸರಿಯೇ ಆಗಲಿಲ್ಲ. ಆಮೇಲೆ ಮದುವೆ ಆದಾಗ ಏನು ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆಮೇಲೆ ನನ್ನ ಮನಸ್ಸಿನ ಪರಿಸ್ಥಿತಿ ಯಾರೂ ಅರ್ಥ ಮಾಡ್ಕೊಳೋ ಸ್ಟೇಜಲ್ಲೇ ಇಲ್ಲ. ಎಲ್ಲರೂ ನೀನು ಹೋಗು ಜೀವನ ಮಾಡು, ನೀನು ಹೋಗು ಜೀವನ ಮಾಡಿರೋ. ನೀವು ಗಂಡನ ಮನೆ ಬಿಟ್ಟು ತಾಯಿ ಮನೆ ಬಂದಿದ್ರಾ? ತಾಯಿ ಮನೇಲೇ ಇದ್ದೆ ನಾನು. ಮದುವೆ ಆಗಿ ಒಂದಿನನೂ ಅವ್ರ ಮನೇಲಿ ಇದ್ದಿಲ್ಲ. ನನಗೆ ಇಷ್ಟ ಆಗಲಿಲ್ಲ, ಅದು ಯಾಕೋ ಏನೋ ಗೊತ್ತಿಲ್ಲ. ಈ ಕಡೆ ತಂದೆ ತಾಯಿ ಫೋರ್ಸಿಗೆ ಇದು ಇಷ್ಟ ಮದುವೆ ಆಗಿಬಿಟ್ಟೆ. ಆಮೇಲೆ ಜೀವನ ಮಾಡ್ಬೋದು ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ನನ್ನ ತಾಯಿ ಮನೇಲೇ ಇದ್ದೆ, ಅಲ್ಲೇ ಇದ್ದೆ. ಆಮೇಲೆ 3 ತಿಂಗಳಾದಮೇಲೆ ತಂದೆ ತಾಯಿ ಮನೇಲಿ ಒಟ್ಟು ಟೋಟಲ್ 6 ತಿಂಗಳಿದ್ದೆ. ಆಮೇಲೆ ಮನೆ ಬಿಟ್ಟು ಅಪ್ಪ ಅಮ್ಮ ಫೋರ್ಸ್ ಇದ್ದಾಗ, ಯಾಕಂದರೆ ಈ ಲೋಕ ಜನ ಹಿಡ್ಕೊಳಲ್ಲ, ತಂದೆ ತಾಯಿ ಹಿಡ್ಕೊಂಡ್ರು ಲೋಕ ಜನ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ಕೊಂಡು, ಇದೇನು ಮಗಳನ್ನೇ ಹಿಂಗೆ ಹಿಡ್ಕೊತಾರೆ, ಇದನ್ನು ಈ ಥರ ಮಾಡ್ತಾರಲ್ಲ ಅಂತ ಅವರೆಲ್ಲ ಕೇಳಿಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮನಿಗೂ ಕೆಟ್ಟ ಹೆಸರು. ಇಷ್ಟು ದಿನ ನಮ್ಮಮ್ಮ ಕಷ್ಟಪಟ್ಟಿದ್ದೆ, ಇನ್ಮೇಲೆ ನಾನು ಇದ್ದು ಕಷ್ಟ ಕೊಡಬಾರ್ದು ಅನ್ನೋದು ಒಂದೇ ನನಗಿತ್ತು. ಅವಾಗ ನಾನು ಸಾಯೋ ಸ್ಟೇಜಿಗೆ ಹೋದೆ. ನಾನು ಸಾಯ್ಬೇಕೆಂಬುದಾಗಿ ತೀರ್ಮಾನ ಮಾಡಿದೆ. ಆಮೇಲೆ ಒಂದು ಕಡೆ ಆಮೇಲೆ ಸಿಮಣೆ ಹಾಕೊಂಡಿದ್ದೆ, ನಾನು ನೇಣು ಹಾಕೊಂಡಿದ್ದೆ. ಆದ್ರೂ ಏನೋ ಒಂದು ದೇವ್ರ ಚಿತ್ತ ಬದುಕಿಸ್ಕೊಂತಾನೆ ಹೋಗ್ತಿದೆ. ಅಂದರೆ ಎಲ್ಲ ದೇವ್ರು ತಪ್ಪಿಸ್ತಾ ಬಂದ್ರಲ್ಲಿ ಎಲ್ಲ ತಪ್ಪಿಸ್ತಾ ಬಂದಿದ್ರು. ಒಂದು ಸಿಮಣೆ ಹಾಕೊಂಡ್ರು ನನಗೆ ಏನೂ ಗೊತ್ತಿಲ್ಲ, ಕುಡ್ದಿದ್ರೂ ಅದು ಏನೋ ಜೀವಿತವಾಗಿ ಮಲ್ಕೊಂಡಿದ್ದೀನಿ ನಾನು. ಆಶ್ಚರ್ಯ ನನಗೆ ಒಂದೊಂದ್ಸಲ ಆಗುತ್ತೆ. ಸಿಮಣೆ ಕುಡ್ದಿದ್ದೀನಿ, ಮೈ ಮೇಲೆ ಹಾಕೊಂಡ್ರು ನನಗೆ ನೆನಪಿರಲ್ಲ. ಆ ಕ್ಷಣಕ್ಕೆ ಯಾರೋ ಒಂದು ಬಂದು ಕಾಪಾಡಿಬಿಡೋರು ನನಗೆ. ಆ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ.
ಓಕೆ. ಆಮೇಲೆ ನೇಣ ಹಾಕೊಂಡ್ರು ನನಗೆ ಯಾರೋ ಬಂದು ಒಡ್ದು ಎಬ್ಬಿಸ್ದಂಗೆ ನೀನು ಯಾಕೆ ಸಾಯ್ತೀಯಾ ಇದು ಮಾಡ್ತೀಯ ಅಂತ ಎಚ್ಚರಿಕೆ ಮಾತುಗಳನ್ನ ಕೊಟ್ಟಾಗಿರೋದು. ಅದೇ ರೀತಿಯಾಗಿ ಇಲ್ಲಿದ್ರೆ ನನಗೆ ಜೀವನ ಇಲ್ಲಪ್ಪ, ನಾನು ಎಲ್ಲಿಗಾರ ಹೋಗಬೇಕು, ಯಾರದೇ ಕಾಣದೆ ಎಲ್ಲಿಗಾರ ಹೋಗಬೇಕು, ನನ್ನ ತಂದೆ ತಾಯಿಗಿದ್ರೆ ಇನ್ನೂ ಅವಮಾನ ಇಲ್ಲ. ಆಮೇಲೆ ನನ್ನ ತಂಗಿಯರು ನೋಡ್ತಿದ್ದೆ, ಅವರು ಇನ್ನೂ 4 ಜನ ತಂಗಿಯರಿದ್ದು, 3 ಜನ ತಂಗಿಯರಿದ್ದಾರೆ, ಒಬ್ಬನ ತಮ್ಮ ಇದ್ದಾನೆ, ನನ್ನಿಂದ ಈ ಜೀವನ ಹಾಳಾಗಬಾರ್ದಲ್ಲ ಅಂತ ತುಂಬ ಆಮೇಲೆ ನಮ್ಮಪ್ಪ ಆರೋಗ್ಯ ವ್ಯತ್ಯಾಸ ಆಗ್ಬಿಡ್ತು. ಅವ್ರು ತುಂಬ ಇನ್ನೂ ಕುಡಿತಿದ್ರು. ನನ್ನ ವಿಷಯ ಕೇಳಿ ಇನ್ನೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೆಲ ಕಟ್ಬಿಟ್ರು. ಅವಾಗ ನನಗೆ ತುಂಬ ಕಣ್ಣೀರು ಬರೋದು, ದುಃಖ ಪಡೋದು, ನಾನಿದ್ರೆ ತಾನೇ ಹಿಂಗಾಗೋದು, ನಾನೇ ಹೋಗ್ಬಿಡೋಣ ಅಂತ ಒಂದು ನಿರ್ಧಾರ ಮಾಡಿದೆ. ಎಲ್ಲರನ್ನೂ ಮುಖ ನೋಡಿದೆ, ಲಾಸ್ಟ್ ಫೈನಲ್ ಇನ್ಮೇಲೆ ಬರ್ತೀನೋ ಇಲ್ಲೋ ಅಂತ ಎಲ್ಲರ ಮುಖ ನೋಡಿ ಎಲ್ಲರನ್ನೂ ಮಾತಾಡಿಸಿ ಆಮೇಲೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಹೆಂಗೆ ಹೋದ್ನೋ ಗೊತ್ತಿಲ್ಲ, ಒಂದು ಸ್ಟೇಜ್ ಮನೆ ಬಿಟ್ಟು ಹೋಗ್ಲಿಕ್ಕೆ ನಾನು ತೀರ್ಮಾನ ಮಾಡಿದೆ. ಆಮೇಲೆ ಮನೆ ಬಿಟ್ಟು ಹೋದೆ. ಏನು ಹೇಳಿಲ್ಲ, ನಾನು ಹೋಗಿರೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಮನೆ ಬಿಟ್ಟು ಹೋದೆ. ನಾನು ಬ್ಯಾಂಗ್ಳೂರಲ್ಲಿ 1.5 ಇಯರ್ಸ್ ಇಲ್ಲಿದ್ದೆ. ನನಗೆ ಪರಿಚಯ ಇರೋ ಮನೇಲಿ 1.5 ಇಯರ್ಸ್ ಒಂದು 2 ಅವಳಿ ಜವಳಿ ಪಾಪು ಆಗಿತ್ತು, ಅವ್ರು ನೋಡ್ಕೊಂಡು ಅಲ್ಲೇ ಇದ್ದೆ ನಾನು. ಆಮೇಲೆ ನನ್ನ ತಂದೆ ತಾಯಿ ಎಲ್ಲ ನಾನು ಸತ್ತೋಗಿದ್ದೀನಿ, ಬದುಕಿಲ್ಲ ಅಂತ ಎಲ್ಲ ದೇವ್ರುಗಳು ಪೂಜೆ ಮಾಡ್ತೀವಲ್ಲ ಹಿಂದೂ ಇಲ್ಲಿ, ಅವ್ರು ಹೇಳಿದ್ರು ಆ ಮಗಳಿಲ್ಲ, ಸತ್ತೋಗಿದ್ದಾಳೆ, ಇದೆ ಅಂತ ಹೇಳ್ತಾರೆ. ಬಟ್ ನಾನು ಬದುಕಿದ್ದೆ. ಆಮೇಲೆ ನನಗೂ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅಯ್ಯೋ ನಮ್ಮಪ್ಪ ಇನ್ನೂ ಕುಡಿತಿರ್ಬೋದೇನೋ ಏನೋ ಅಂತ ನಾನು ಸುಮ್ಮನೆ ಇದ್ದೆ. ಬೆಂಗಳೂರಲ್ಲೇ ಇದ್ದೆ. ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಆಮೇಲೆ ಸೌಮ್ಯ ಕಿರಣ ಅಂತ ಅವ್ರು ತುಂಬ ಚೆನ್ನಾಗಿ ಸ್ವಂತ ಮಗಳಾಗಿ ನೋಡಿಕೊಂಡ್ರು. ನನಗೇನೇನು ಬೇಕೋ ಎಲ್ಲನೂ ಒದಗಿಸ್ಕೊಡ್ತಿದ್ರು. ಒಂದು ಕಡೆ ನಾನು ಹೋಗಿದ್ದೆಲ್ಲ ದೇವರು ನಡ್ಸ್ಕೊತ ಕೃಪೆ ಇರುತ್ತಲ್ಲ, ದೇವ್ರ ಕೃಪೆ ನಾನು ಚಿಕ್ಕವಳಿರುವಾಗೆ ಮುಟ್ಟಿದ್ದಲ್ಲ, ಆ ದೇವ್ರ ಕೃಪೆ ನಡ್ಸ್ಕೊತ ಬಂತು. ಆಮೇಲೆ ನಮ್ಮ ತಂದೆ ತಾಯಿ ಇಲ್ಲಿ ನಮ್ಮ ರಿಲೇಷನ್ ಮೂಲಕ ಯೇಸು ಸ್ವಾಮಿನ ಕಂಡುಕೊಂಡಿದ್ರು. ನಮ್ಮ ತಂದೆ ತಾಯಿ ಕಂಡುಕೊಂಡಿದ್ರು. ನಮ್ಮ ರಿಲೇಷನ್ ಬಂದು ಸುವಾರ್ತೆ ಸಾರಿದಾಗ ನಮ್ಮ ತಂದೆ ಫಸ್ಟ್ ರಕ್ಷಣೆ ಹೊಂದಿ ನಮ್ಮೆಲ್ಲ ಕುಟುಂಬ ಬದಲಾಯಿತು. ಅವ್ರು ಹೇಳಿದಾಗ ಒಬ್ಬರು ಪಾಸ್ಟರ್ ಇದ್ದಾರೆ, ಸಿದ್ದೇಶ್ ಅಂತ ನಮ್ಮ ಪಾಸ್ಟ್ರು, ಅವರು ಮೂಲಕ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಎಲ್ಲ ಎಷ್ಟು ಕೇವಲವಾಗಿದ್ವೋ ಅದೇ ದೇವರು ಉನ್ನತವಾಗಿ ನಿಲ್ಲಿಸಿದ್ದಾರೆ. ಆಮೇಲೆ ನನ್ನ ಫೋಟೋ ತೋರಿಸಿದ್ರು. ಆಮೇಲೆ ಮಗಳು, ನನ್ನ ಮಗಳಿಲ್ಲ ಬದುಕಿ, ನಮ್ಮ ಅಪ್ಪನಿಗೆ ತುಂಬ ಪ್ರೀತಿ ನನ್ನಂದರೆ, ಫಸ್ಟ್ ಮಗಳು ತುಂಬ ಪ್ರೀತಿ ಮಾಡ್ತಾರೆ. ಆಮೇಲೆ ಹೇಳಿದರು ನನ್ನ ಮಗಳು ಈ ಥರ ಹೋಗ್ಬಿಟ್ಟಿದ್ದಾಳೆ, ತುಂಬ ಕಳ್ತೋಗಿದ್ದಾಳೆ, ಎಲ್ಲ ದೇವರಿಗೂ ಕೇಳಿದ್ವಿ, ಏನು ಮಾಡಿದ್ವಿ, ನನ್ನ ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ ಅಂತ ಹೇಳಿದಾಗ ಫೋಟೋ ತೋರಿಸಿದಾಗ ನಮ್ಮ ಪಾಸ್ಟರ್ ಹೇಳಿದರು, ಬದುಕಿದ್ದಾಳೆ ಆ ಮಗಳು, ಎಲ್ಲೂ ಹೋಗಿಲ್ಲ, ನೀವು ಪ್ರೇಯರ್ ಮಾಡ್ತೀರಿ ಖಂಡಿತ ಇನ್ನು 6 ತಿಂಗಳಲ್ಲಿ ಕರ್ಕೊಂಬರ್ತಾರೆ ಅಂತ ದೇವರು. ಅದೊಂದೇ ಕಾರಣಕ್ಕೆ ಎಲ್ಲ ದೇವರು ಹೇಳಿದ್ವು ಸತ್ತೋಗಿದ್ದಾವೆ ಇಲ್ಲ ಆ ಮಗಳು ಅಂತ. ಯೇಸು ಸ್ವಾಮಿ ಮಾತ್ರ ಹೇಳಿದ್ದು ಮಗಳು ಬದುಕಿದ್ದಾಳೆ ಅಂತ. ಅದೇ ಖುಷಿಗೆ ನಮ್ಮಪ್ಪ ಇನ್ನೂ ಪ್ರಾರ್ಥನೆ ಮಾಡ್ತಿದ್ರು, ನನ್ನ ಮಗಳು ಬರ್ತಾಳೆ ಅಂತ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳೀತಾ ಹಾಗೇ ರೀತಿಯಾಗಿ ಹೋಗ್ತಾ ಪ್ರಾರ್ಥನೆಯಲ್ಲಿ ಬೆಳೀತಾ ಬಂದರು. ಇನ್ನೂ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು. ಅಷ್ಟರೊಳಗೆ ನನಗೆ ಅಲ್ಲಿ ಶಿವಮೊಗ್ಗಕ್ಕೆ ಬರೋಕ್ಕೆ ಕಾರಣ ಆಯಿತು. ಯಾಕಂದರೆ ನಾನು ಇದ್ನಲ್ಲ ಅವ್ರ ಮನೇಲಿ, ಅವ್ರ ಮನೆ ಚಿಕ್ಕಪ್ಪನ ಮಗನ ಮ್ಯಾರೇಜ್ ಇತ್ತು. ನನಗೂ ಅವಾಗ ಕರ್ಕೊಂಬಂದರು. ಇಲ್ಲಿ ತುಂಬ 1.5 ಇಯರ್ಸ್ ಆಗಿತ್ತಲ್ಲ, ಅವಾಗ ಇಲ್ಲಿ ಬಂದಾಗ ಮದುವೆಗೆ ಬಂದಿದ್ದೆ ನಾನು. ತುಂಬ ಖುಷಿಯಾಗಿತ್ತು. ಆಮೇಲೆ ಒಂದು ಫೀಲಿಂಗ್ ಇತ್ತು ನನಗೆ, ನಮ್ಮ ಅಪ್ಪ ನಮ್ಮಮ್ಮ ಹೇಗಿದ್ದಾರೆ, 1 ವರ್ಷ ಆಯ್ತಲ್ಲ ನೋಡಿರ್ಲಿಲ್ಲ. ಅದರ ಮಧ್ಯದಲ್ಲಿ ಮನೆ ಕಾಂಟ್ಯಾಕ್ಟ್ ಮಾಡಲಿ, ಏನು ಮಾಡಲಿಲ್ಲ, ಫೋನು ಇರಲಿಲ್ಲ, ಏನೂ ಇರಲಿಲ್ಲ. ಯಾಕಂದರೆ ನಾನು ಬಿಟ್ಟೋಗಿದ್ದೀನಲ್ಲ, ಕೇಳಿದೆ ಎಲ್ಲಿ ಫೋನ್ ಮಾಡಿದ್ರೆ ನನ್ನನ್ನು ಮತ್ತೆ ಕಂಡಿಡ್ಕೊಂಡು ಇಲ್ಲಿ ಬರ್ತಾರೋ, ಮತ್ತು ನನ್ನ ಗಂಡನ ಹತ್ರ ಹೇಗೆ ಕಳಿಸ್ತಾರೋ ಅಂತ ನನಗೆ ತುಂಬ ಭಯ ಆಯಿತು. ಎಲ್ಲಿ ಹೊಡಿತಾರೋ, ನನ್ನ ಏನು ಮಾಡ್ತಾರೋ ಅಂತ ತುಂಬ ಇದಿತ್ತು. ಓಕೆ. ಮತ್ತೆ ಆ ಮದುವೆಗೋಸ್ಕರ ನೀವು ಅವರ ಒಟ್ಟಿಗೆ ಬಂದೆ, ನಿಮ್ಮ ಯಾವ್ದು ಮನೇಲಿ ಇದ್ರಲ್ಲ ಆ ಮನೆಯವರೊಟ್ಟಿಗೆ ಆ ಮದುವೆಗೆ ಬಂದ್ರಿ. ಮದುವೆಗೆ ಬಂದ್ಮೇಲೆ ಅಂತ ನಿಮ್ಮ ತಂದೆ ತಾಯಿ ನೋಡ್ಲಿಕ್ಕೆ ಬಂದ? ಅದೇ ಬಂದಾಗ ನನ್ನ ತಂಗಿರು ಸ್ಕೂಲಿಗೆ ಹೋಗ್ತಾ ಇದ್ರು, 8th 9th ಇದ್ರು ಅವರು. ಸ್ಕೂಲಿಗೆ ಹೋಗ್ತಿರುವಾಗ ನಾನು ನೋಡಿದೆ, ಅವ್ರು ನಾನೇ ಎಲ್ಲ ಸೇರಿಸಿದ್ದು. ಆ ಸ್ಕೂಲಿಗೆ ಸೇರಿಸಿದ್ದೆ. ಆ ಸ್ಕೂಲಿಗೆ ಸೇರಿಸ್ತಾ ನನಗೊಂದು ಕೇಳಿದೆ, ನಾನು ಇದ್ನಲ್ಲ ಅಕ್ಕ ಹಿಂಗೆ ನನ್ನ ತಂಗಿರಿದ್ದಾರೆ ಅಕ್ಕ ನೋಡ್ಕೊಂಬರೋಣ ಬನ್ನಿ ಅಂತ ಕೇಳಿದಾಗ ಆಯ್ತಪ್ಪ ಹೋಗೋಣ ಅಂತ ಅವರು ಫಸ್ಟ್ ಬೇಡ ಅಂದರು. ಆಮೇಲೆ ನಾನು ಅಳೋದು ನೋಡಿ 1.5 ಇಯರ್ಸ್ ಆಯ್ತಲ್ಲ ನೋಡೋಣ ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾ ಅಲ್ಲಿ ಮಾತಾಡಿಸ್ದೆ. ನಾನು ಅವರು ಕಂಡುಹಿಡಿಲಿಲ್ಲ, ಯಾಕಂದರೆ ನಾನು ಫುಲ್ಲು, ಯಾಕಂದರೆ ಆ ಊರು ನಾನು ಬೆಳೆದು ಎಲ್ಲ ಹಿಡಿದು ನಾನು ನೋಡಿದ್ರೆ ಕಂಡುಹಿಡಿತಾರೆ. ನಮ್ಮ ರಿಲೇಷನ್ ಎಲ್ಲ ಜಾಸ್ತಿ ಅಲ್ಲೇ ಇರೋದಲ್ಲ. ನಾನು ಫುಲ್ಲು ವೇಲೆಲ್ಲ ಸುತ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಹೋದ್ರೆ ನನಗೆ ಕಂಡುಹಿಡಿಲಿಲ್ಲ ಅವರು. ನಾನು HM ಸರ್ ಹತ್ರ ಹೋಗ್ಬಿಟ್ಟು, ಸರ್ ಹಿಂಗೆ ಸಂಗೀತ ಚಂದ್ರಕಲಾ ಅವ್ರು ನೋಡಬೇಕು ಸರ್ ಅಂತ ಹೇಳಿದೆ. ಹೌದಮ್ಮ ನೀವು ಯಾರಂತ ಗೊತ್ತಾಗಲಿಲ್ಲ. ಆಮೇಲೆ ನಾನು ಫುಲ್ಲು ಪ್ಯಾಕ್ ಎಲ್ಲ ಬಿಚ್ಚಾದ್ಮೇಲೆ ಅವ್ರು ಕರೆದ್ರು. ಆಮೇಲೆ ಅವ್ರಿಗೆ ತುಂಬ ಖುಷಿ,
ಅಯ್ಯೋ ನಮ್ಮ ಅಕ್ಕ ಮತ್ತೆ ಬಂದಿದ್ದೆಲ್ಲ ಏನಾಗಿದೆ, ಎಲ್ಲರೂ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ರು, ಮತ್ತೆ ಬಂದಿದ್ದಲ್ಲ ಅಂತ ಬಂದಿದ್ರು. ಆಮೇಲೆ ಬಂದು ನಾನು ಕೇಳಿದೆ, ನಾನು ತುಂಬ ಹತ್ವಿ, ಯಾಕಂದರೆ ತುಂಬ ದಿನ ಆದಮೇಲೆ ನೋಡಿದ್ವಲ್ಲ, ತುಂಬ ಸತ್ತೋಗಿದ್ದಾರೆ ಅಂತ ಹೇಳಿ ಪುನಃ ಎದುರು ಬರುವಾಗ ಒಂದು ದುಃಖನೂ ಅಲ್ಲ, ಅದು ಸಂತೋಷದ ಕಣ್ಣೀರು. ಆಮೇಲೆ ತುಂಬ ಖುಷಿ ಆಯಿತು, ಅವ್ರಿಗೂ ತುಂಬ ಖುಷಿ ಆಯಿತು, ನನಗೂ ತುಂಬ ಖುಷಿ ಆಯಿತು. ಅವ್ರು ಕೇಳಿದರು ಫಸ್ಟು, ಅಕ್ಕ ನೀನು ಎಲ್ಲಿದ್ದೀಯಾ, ಏನು ಮಾಡ್ತಿದ್ದೀಯ ಅಕ್ಕ ಅಂತ. ಆಮೇಲೆ ನಾನು ಎಲ್ಲೋ ಇದ್ದೀನಪ್ಪ, ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ ಅಂತ ಕೇಳಿದೆ. ಅಕ್ಕ ನಾವು ತುಂಬ ಚೆನ್ನಾಗಿದ್ದೀವಕ್ಕ. ಅವ್ರು ಹೇಳಿದ್ದು ಫಸ್ಟ್ ಇದೆ, ಅಪ್ಪ ಅಕ್ಕ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ, ಅಪ್ಪ ಎಲ್ಲ ಕುಡಿಯೋದು ಬಿಟ್ಟಿದೆ, ತುಂಬ ಚೆನ್ನಾಗಿದ್ದೀವಕ್ಕ, ನಾವು ಯೇಸು ಸ್ವಾಮಿನ ನಂಬಿದ್ದೀವಿ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಗ್ಬಿಡ್ತು. ಅಯ್ಯೋ ನಮ್ಮಪ್ಪ ಸಾಯೋ ಸ್ಟೇಜಲ್ಲಿ ಇದ್ದಿದ್ದು, ಯೇಸು ಸ್ವಾಮಿ ನಂಬಿ ಅದು ಕುಡಿಯೋದು ಬಿಟ್ಟಿದೆ. ನಾವೆಷ್ಟು ಪ್ರಯತ್ನ ಮಾಡಿದ್ದೀವಿ ಕುಡಿಯೋದು ಬಿಡ್ಸೋಕ್ಕೋಸ್ಕರ, ಏನೇನೋ ಪ್ರಯತ್ನ ಮಾಡಿದ್ವಿ, ಕುಡಿಯೋದು ಬಿಟ್ಟಿದೆ ಅಂದರೆ ನಂಗೆ ತುಂಬ ಖುಷಿ ಆಗ್ಬಿಡ್ತು. ಆಮೇಲೆ ತುಂಬ ಖುಷಿ ಆಯಿತು. ನಾನು ಹೇಳ್ಬಿಟ್ಟೆ, ಅವ್ರಿಗೆ ಸ್ವೀಟ್ ಎಲ್ಲ ಕೊಟ್ಟು ಆಮೇಲೆ ಬಂದೆ. ಆಮೇಲೆ ಆವಾಗ ಕ್ರಿಸ್ಮಸ್ ಹಬ್ಬ ಇತ್ತು, ಇನ್ನೊಂದು ವಾರ ಇತ್ತು. ಅಷ್ಟರೊಳಗೆ ನಾನು ಡಿಸೆಂಬರ್ ಲಾಸ್ಟ್ ಇದರಲ್ಲಿ ಹೋಗಿ ಆಮೇಲೆ ಕೊಟ್ಬಿಟ್ಟು ಅವ್ರನ್ನ ಮಾತಾಡ್ಸಿ ನಾನು ಬಂದೆ. ಅಪ್ಪ ನಾನು ಹೋಗ್ತೀನಿ, ಇಲ್ಲೇ ಮನೆಗೆ ಬಂದೆ. ಮತ್ತೆ ಇಲ್ಲ ನಾನು ಬ್ಯಾಂಗ್ಳೂರಿಗೆ ಮತ್ತೆ ಹೋದೆ. ಅಲ್ಲ, ಅಲ್ಲಿಂದ ಶಾಲೆಯಿಂದ ಮನೆಗೆ ಬರಲಿಲ್ಲ, ಅಪ್ಪ ನೋಡ್ಲಿಕ್ಕೆ ಬರಲಿಲ್ಲ? ಇಲ್ಲ ಬರಲಿಲ್ಲ, ಯಾಕಂದ್ರೆ ನನಗೆ ನಮ್ಮ ಮನೆ ಬಿಟ್ಟೋಗಿದ್ನಲ್ಲ, ಭಯ ಇತ್ತು. ಮತ್ತೆ ಪುನಃ ವಾಪಸ್ ಊರಿಗೆ ಹೋದ್ರೆ? ಮತ್ತೆ ಪುನಃ ವಾಪಸ್ ನಾನು ಊರಿಗೆ ಹೋದೆ. ಅವರೆಲ್ಲ ಏನು ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ ಅದು. ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮ ಅಪ್ಪನ ಹತ್ರ ಎಲ್ಲ ಪಾಸ್ಟ್ರುಗಳೆಲ್ಲ ಪ್ರೇಯರ್ ಮಾಡ್ತಿದ್ರಲ್ಲ, ಪ್ರತಿಫಲ ಸಿಕ್ಕಿದೆ ಅಂತ ತುಂಬ ಅವ್ರು ಖುಷಿಯಾಗಿದ್ದಾರೆ. ಆಮೇಲೆ ನಮ್ಮಪ್ಪ ಎಲ್ಲ ತುಂಬ, ಅಯ್ಯೋ ನನ್ನ ಮಗಳು ಮತ್ತೆ ಸಿಕ್ಕಿದಲ್ಲ, ಅಲ್ಲ ಮಾತಾಡ್ಸ್ತಲ್ಲ, ಒಟ್ಟು ಇದ್ದಾಳೆ ಅಂತ ಅವ್ರಿಗೆ ಕನ್ಫರ್ಮ್ ಆಯಿತಾ ಅಂತ ತುಂಬ ಖುಷಿ ಪಟ್ಟಿದ್ದಾರೆ. ಆಮೇಲೆ ನನ್ನ ಮನೆಗೆ ಓದಿ ತುಂಬ ಆ ಥರ ಎಲ್ಲ ಹೇಳಿದೆ, ಅವ್ರಿಗೆ ಸ್ವೀಟೆಲ್ಲ ಕೊಟ್ಟು ತುಂಬ ಖುಷಿ ಆಯ್ತು ನನಗೆ. ನನಗೊಂದು ಆಸೆ ಏನಂತಂದ್ರೆ ನಮ್ಮಪ್ಪ ಕುಡಿಯೋದು ಬಿಡಬೇಕು, ನಾವು ತುಂಬ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ತುಂಬ ಆಸೆ ಇತ್ತು. ಆಮೇಲೆ ನನಗೆ ತುಂಬ ಖುಷಿಯಾಗಿ ಎಲ್ಲ ಇದು ಮಾಡ್ತಿದ್ದೆ. ಅದೇ ರೀತಿಯಾಗಿ ನನಗೆ ಒಂದು ಸಲ ಮತ್ತೆ ಶಿವಮೊಗ್ಗಕ್ಕೆ ಯಾವುದೋ ಕಾರಣದಿಂದ ಬರೋಕ್ಕಾಯಿತು. ಆವಾಗ ನಾನು ಮತ್ತೆ ಬರ್ಡೇ ಏನೋ ಆ ಮಕ್ಕಳದಿತ್ತು, ಆವಾಗ ಶಿವಮೊಗ್ಗದಲ್ಲಿತ್ತು. ಆಮೇಲೆ ಮತ್ತೆ ಬಂದಾಗ ಶಿವಮೊಗ್ಗಕ್ಕೆ ಬಂದಾಗ ಅವಾಗೆಲ್ಲ ಕರೆದಾಗ ಸುಮ್ಮನೆ ಹಂಗೆ ಫಂಕ್ಷನ್ ಎಲ್ಲ ಮಾಡ್ಕೊಂಡು ತುಂಬ ಇದ್ರು. ನನ್ನನ್ನು ಒಂದು ಹುಡುಗಿ, ನಮ್ಮೂರದ್ದು ಹುಡುಗಿ, ಅಲ್ಲಿ ಕೆಲಸಕ್ಕೆಲ್ಲ ಬರ್ತಾರೆ ಹಳ್ಳಿಯಿಂದ ಅಲ್ವಾ, ಸಿಟಿ ಮನೆ ಅಲ್ವಾ ಅದು, ನಾನು ಸಿಟಿಯಲ್ಲಿ ಇದ್ದಿದ್ದು ಮನೇಲಿ. ಹಳ್ಳಿ ಹುಡುಗಿರೆಲ್ಲ ಕೆಲ್ಸಕ್ಕೆ ಬರ್ತಿಲ್ಲ. ಒಂದು ಹುಡುಗಿ ನಮ್ಮೂರಿಂದ ನನ್ನ ನೋಡಿತ್ತು, ಶಿವಮೊಗ್ಗದಲ್ಲಿ ಬಂದಿದ್ನಲ್ಲ ನಾನು. ಅಲ್ಲಿ ಬಂದಾಗ ಒಂದು ಹುಡುಗಿ ನನ್ನನ್ನು ನೋಡಿತ್ತು. ನಾನು ತುಂಬ ದಿನ ಆದಮೇಲೆ ನನ್ನನ್ನು ನೋಡಿರ್ಲಿಕ್ಕಿಲ್ಲ ಅಂತ ನಾನು ಅದೇ ರೀತಿಯಾಗಿದ್ದೆ, ದೇವ್ರ ಚಿತ್ತ ಇರಬೇಕಲ್ಲ. ಆಮೇಲೆ ಒಂದು ಹುಡುಗಿ ನೋಡಿದಾಗ ನಮ್ಮಪ್ಪ ನಮ್ಮಮ್ಮ ಫ್ಯಾಮಿಲಿಗೆಲ್ಲ ಹೇಳ್ಬಿಟ್ಟಿದೆ, ಅಕ್ಕ ನಿನ್ನ ಮಗಳೆಲ್ಲ ಕಳೆದೋಗಿದೆ ಅಂತ ನೀನು ನೋಡ್ತಿದ್ದಿಲ್ಲ, ನಿನ್ನ ಮಗಳು ನಾನು ನೋಡಿದೆ ಕಣಕ್ಕ ಇಂಥ ಮನೇಲಿ ಅಂತ ಹೇಳಿದ್ದೀನಿ. ನನಗೆ ಗೊತ್ತಿಲ್ಲ ಆ ಕಾರಣ. ನಾನು ಮಕ್ಕಳ ಜೊತೆ ಎಲ್ಲ ಆಟಾಡ್ಕೊಂಡು ರಿಲೇಷನ್ ಜೊತೆ ಎಲ್ಲ ತುಂಬ ಖುಷಿಯಾಗಿದ್ದೆ. ಆಮೇಲೆ ಒಂದು ಇದು ಬಂದಾಗ ಆ ಹುಡುಗಿ ಹೇಳಿದ್ದಾಳೆ. ಆಮೇಲೆ ಅದೇ ಸಡನ್ನಾಗಿ ನನ್ನ ತಂಗಿ ರಂಜಿತಾ ಅಂತ ಇದ್ದಾಳೆ, ನಮ್ಮ ತಂಗಿ ಹಿಂಗೆ ಹೇಳಿದಾಳಲ್ಲ, ಅವಳ ಹತ್ರ ಹೋಗ್ಬಿಟ್ಟು ನಿಜನೋ ಸುಳ್ಳೋ ಇರ್ಬೋದೋ ಗೊತ್ತಿಲ್ಲ, ಅವರೆಲ್ಲ ಜೀಸಸ್ ಬಿಲೋ ಮಾಡ್ತಾರೆ, ಅವರು ದೇವರೊಟ್ಟಿಗೆಲ್ಲ ಮಾತಾಡ್ತಾರೆ, ನನಗೆ ಸತ್ಯ ಗೊತ್ತಿಲ್ಲ. ಅವರೆಲ್ಲ ತುಂಬ ಪ್ರೇಯರ್ ಮಾಡಿಕೊಂಡು ಅವಳು ನನ್ನ ತಂಗಿ ಬಂದಿದ್ದಾಳೆ ಹುಡ್ಕೊಂಡು. ನಾನು ಇರೋ ಸ್ಥಳದಲ್ಲೇ ನಾನು ಆಟ ಆಡ್ಕೊತ ಮುಂದೆ ಕೂತಿದ್ದೀನಿ ಮಕ್ಕಳ ಜೊತೆ. ಆ ಸಡನ್ನಾಗಿ ಬಂದಾಗ ನನ್ನ ತಂಗಿ ನನ್ನ ನೋಡಿಬಿಟ್ಲು. ನಾನು ಗೊತ್ತಾಗುತ್ತಲ್ಲ, ಆಮೇಲೆ ನನ್ನ ತಂಗಿ ಯಾಕಿಲ್ಲಿ ಬಂದು ಅಂತ ನಾನು ಸಡನ್ನಾಗಿ ಒಳಗೆ ಓಡೋಗ್ಬಿಟ್ಟೆ. ನನ್ನ ತಂಗಿ ನೋಡಿಬಿಟ್ಟು ನಮ್ಮ ಅಕ್ಕನೇ ಇದು, ನನ್ನನ್ನು ನೋಡಿ ಓಡೋಗ್ತಿದ್ದಾರೆ ಅಂದರೆ ನಮ್ಮ ಅಕ್ಕನೇ ಅಂತ ಗ್ಯಾರಂಟಿಯಾಗಿ ಅದೇ ಮನೆ ಹತ್ರ ಬಂದರು. ನಾನು ಒಳಗೆ ಹೋಗಿ ಹೇಳ್ತೀನಿ, ಅಕ್ಕ ಈ ಥರ ನನ್ನ ತಂಗಿ ಬಂದುಬಿಟ್ಲಕ್ಕ, ಏನು ಮಾಡಲಿ, ಈ ಥರ ಬಾಗಿಲು ಮುಂದೆ ಬರ್ತಾಳೆ ನೋಡಿ ಇವಾಗ ಅಂತ ನಾನು ಒಳಗೆ ಇದ್ದೆ, ಆಚೆ ಬರಲಿಲ್ಲ. ಆಮೇಲೆ ಅವರು ನನ್ನ ತಂಗಿ ಎಲ್ಲ ಫೋನ್ ಮಾಡಿ ನಮ್ಮ ಅಪ್ಪನಿಗೆ, ನಮ್ಮ ಅಮ್ಮನಿಗೆ, ನಮ್ಮ ರಿಲೇಷನ್ ಎಲ್ಲರನ್ನೂ ಕರೆಸ್ಬಿಟ್ಟಿದೆ. ಆಮೇಲೆ ನಮ್ಮ ಪಾಸ್ಟ್ರಿಗೂ ಎಲ್ಲ ಫೋನ್ ಮಾಡಿ ಕರೆಸ್ಬಿಟ್ಟು ಫುಲ್ಲು ಸುತ್ತಲೂ ರೌಂಡ್ ಆಗಿದ್ದಾರೆ. ನನಗೆ ಸತ್ಯ ಗೊತ್ತಿಲ್ಲ, ಏಸಪ್ಪ ನಂಬಿದ್ದಾರೆ ಗೊತ್ತು, ಇವ್ರು ಕೆಟ್ಟವರೋ ಒಳ್ಳೆಯವರು ಅಂತ ಗೊತ್ತಿಲ್ಲ ನನಗೇನು. ಅಯ್ಯೋ ಇವ್ರ ಕೈಗೆ ನನಗೆ ಸಿಕ್ಬಿಟ್ರೆ ಮತ್ತೆ ಹೊಡೆದು ಸಾಯಿಸ್ಬಿಡ್ತಾರೆ, ತುಂಬ ಹೊಡಿತಾರೆ. ಫಸ್ಟ್ ನಾನು ನೋವು ತುಂಬ ಅನುಭವಿಸಿದ್ದೆ ಅವಾಗ ಮದುವೆ ಆದಮೇಲೆ. ಅಲ್ಲಿ ನಿಮ್ಮ ಬ್ಯಾಂಗ್ಳೂರಿಗೆ ಹೋಗಿ ಅವ್ರ ಮನೇಲಿ ಇದ್ರಲ್ಲ, ಯಾವುದೊಬ್ಬರ ಮನೇಲಿ ಅವ್ರ ಮಗು ನೋಡ್ಕೊಂಡು, ನೀವು ಅವರಿಗೆ ನಿಮ್ಮ ಎಲ್ಲ ಕಷ್ಟಗಳನ್ನ ಹೇಳಿದ್ರ, ನಿಮ್ಮ ಸಮಸ್ಯೆಗಳು ಈ ರೀತಿ ಸಮಸ್ಯೆ ಇತ್ತು ಎಲ್ಲ ಹೇಳಿದ್ರಿ, ಅವ್ರಿಗೆಲ್ಲ ವಿಷಯ ಗೊತ್ತಿದೆ? ಓಕೆ, ಮತ್ತೆ ಏನಾಯ್ತು ಮುಂದೆ? ಹೇಳಿದ್ದೆ, ಅವರು ಹೇಳಿದರು ಹಿಂಗೆಲ್ಲ ಮಾಡೋದು ತಪ್ಪಪ್ಪ, ನೀನು ಅಲ್ಲೇ ಹೋಗ್ಬೇಕು ಅಂತ. ಆಮೇಲೆ ನಾನು ಹೇಳಿದ್ದೆ, ಅಕ್ಕ ನಾನು ಮತ್ತೆ ಹೋಗಲ್ಲಕ್ಕ, ನಾನು ಸಾಯ್ತೀನಿ ಹೊರತು ಅಲ್ಲಿ ಹೋಗಲ್ಲ, ನನಗೆ ಇಷ್ಟ ಇಲ್ಲ ಅಂತ ಒಂದು ಸಲ ಬಿಟ್ಟಾದ್ಮೇಲೆ ಮತ್ತೆ ನಾನು ಹೋಗ್ಲಿಕ್ಕಿದಲ್ಲ. ಹೌದಾ ಅಪ್ಪ, ಹಂಗಾರೆ ನೀನು ಇಲ್ಲೇ ಇರು ಅಂತ ನನಗೆ ಹೇಳಿಬಿಟ್ಟು ಮತ್ತೆ ಹೇಳಿದ್ರು. ಮತ್ತೆ ಮನೆ ಸುತ್ತ ಹಾಕಿದ್ರೆ ಮತ್ತೆ ಸುತ್ತಲೂ ಇದ್ರು, ನಾನು ಒಳಗೆ ಇದ್ದೆ. ಆಮೇಲೆ ಒಳಗೆ ಇದ್ದಾಗ ನನಗೆ ತುಂಬ ಭಯ ಸ್ಟಾರ್ಟ್ ಆಯಿತು. ಅವರೆಲ್ಲ ಹೇಳ್ತಿದ್ರು, ನೀನೇನೋ ಮಾಡೋಂಗಿದೆಯಪ್ಪ, ನಮಗೆ ಪೊಲೀಸ್ನೆಲ್ಲ ಕರೆಸ್ತಾರೆ, ಇದೆಲ್ಲ ಕರೆಸ್ತಾರೆ, ನಾವು ಏನು ಮಾಡೋಣ ಇವಾಗ ಅಂತ ತುಂಬ ಇದು ಮಾಡ್ತಿದ್ರು. ಆಮೇಲೆ ಎಲ್ಲ ಫುಲ್ಲು ಕವರ್ ಆಗಿಬಿಟ್ರು.
ಆಮೇಲೆ ರಕ್ಷಣೆ ಯಾರ್ಯಾರು ಹೊಂದಿದ್ರಲ್ಲ ಅವ್ರಿಗೆ ತುಂಬ ಖುಷಿ ಇದೆ. ಆದರೆ ನನಗೆ ಮಾತ್ರ ಭಯ ಒಳಗೆ, ಏನು ಮಾಡ್ತಾರ ಏನು ಅಂತ. ಅವ್ರಿಗೆ ತುಂಬ ಖುಷಿ, ಅಯ್ಯೋ ನನ್ನ ಮಗಳು ಮತ್ತೆ ಸಿಕ್ಬಿಟ್ಲ. ಆಮೇಲೆ ಸಂಜೆ 7 ಅಷ್ಟೊತ್ತಿಗೆ ಎಲ್ಲರೂ ಬಂದು ಆಮೇಲೆ ಕರೆಸಿದ್ರು, ನಿನ್ನ ಮಗಳು ಇಲ್ಲಿದ್ದಾಳೆ, ನನ್ನ ಮಗಳು ಕರೀರಿ ಆಚೆ ಅಂತ. ಇಲ್ಲ ಇಲ್ಲಿ ಯಾರೂ ಇಲ್ಲ ಅಂತ. ಆಮೇಲೆ ನನ್ನ ತಂಗಿ ರಂಜಿತಾ ಅಂತ ಇದ್ದಲ್ಲ, ಅವಳು ಇಲ್ಲ ನಾನು ನೋಡಿದ್ದೀನಿ, ನಮ್ಮ ಅಕ್ಕ ನನ್ನನ್ನು ನೋಡಿ ಒಳಗೆ ಓಡೋಗಿದ್ದಾಳೆ, ನಾನು ನೋಡಿದ್ದೀನಿ, ನಮ್ಮ ಅಕ್ಕ ನಾನು ಮರ್ತಿಲ್ಲ ಅಂತ ಹೇಳಿದ್ದವಳು. ಅವಾಗ ನಾನು ಕರೆದಾಗ ಮತ್ತೆ ಏನಾರಾಗಲಿ ಹೇಳ್ಬಿಡೋಣ ಅಂತ ನನಗೆ ಒಬ್ಬರು ಅಪ್ಪಾಜಿ ಅಂತ ಇದ್ದರು, ಅವ್ರ ಮನೇಲಿ ಇದ್ನಲ್ಲ, ಅವರು ತುಂಬ ಚೆನ್ನಾಗಿ ನೋಡ್ಕೊಂಡವರು, ಸ್ವಂತ ಮಗಳ ಥರನೇ ನೋಡ್ಕೊಂಡವರು. ಅವ್ರು ಕರೆದ್ಬಿಟ್ಟು ಬಾರಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಕರೆದ್ರು. ಎಲ್ಲರೂ ಕೂರ್ಸ್ಕೊಂಡು ಮಾತಾಡ್ತಿದ್ರು. ಆಮೇಲೆ ನಾನು ಆಚೆಗೆ ಬಂದೆ. ಆಮೇಲೆ ಅವರು ಹೇಳಿದರು, ನಮ್ಮ ಪಾಸ್ಟ್ರೆಲ್ಲ ಮಾತಾಡ್ತಿದ್ರು, ನೀವು ಹಿಡ್ಕೊಳೋದು ತಪ್ಪು. ಅವ್ರ ಅಪ್ಪ ಅಮ್ಮ ಸಿಕ್ಕಿದಾರಲ್ಲ, ಅವರು ಇವಾಗ ಇದಿಲ್ಲ, ಇವಾಗ ಚೆನ್ನಾಗಿದ್ದಾರೆ, ತುಂಬ ಕುಡಿತಿದ್ರು ಅಂತ ಹಂಗೆ ಮಾಡ್ತಿದ್ರು. ಇವಾಗ ನಾವೇನೂ ಮಾಡಲ್ಲ, ಅವ್ರ ಮಗಳನ್ನ ಅವರು ಮತ್ತೆ ವಾಪಸ್ ಕಳಿಸ್ರಿ ಅಂತ ಹೇಳ್ಬಿಟ್ಟು ಕಳಿಸ್ರಿದು. ಮಾತಾಡ್ತಾಯಿದ್ರು. ದೊಡ್ಡವರು ತಪ್ಪೆಲ್ಲ ಆಗಿದೆ, ಇವಾಗ ತುಂಬ ಚೆನ್ನಾಗಿದ್ದಾರೆ, ಅವರು ದೇವರಲ್ಲಿದ್ದಾರೆ, ದೇವ್ರು ನಂಬಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸಿದ್ರು. ನಾನು ನಂಬಲಿಲ್ಲ, ಯಾಕಂದರೆ ಮತ್ತೆ ಎಲ್ಲಿಂದ ನೀವು ಮೋಸ ಮಾಡ್ತಾರೋ, ಅವಾಗ ಮೋಸ ಮಾಡಿ ಇದು ಮಾಡಿದ್ರಲ್ಲ, ಎಲ್ಲಿ ಇದು ಮಾಡ್ತಾರೋ ಅಂತ ಹೇಳ್ಬಿಟ್ಟು ನಾನು ಹೆದರ್ಕೊಂಡಿದ್ದೆ. ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ನಾನು, ಯಾಕಂದರೆ ನಮ್ಮ ಜೊತೆ ಯಾರೂ ಬನ್ನೋರಲ್ಲ, ಆದರೆ ಕನ್ನಡ ಮಾತಾಡ್ತಿದ್ರಲ್ಲ ನಮ್ಮ ಪಾಸ್ಟ್ರು, ಅವ್ರ ಮಾತುಗಳು ನಾನು ಕೇಳಿಸ್ಕೊತಿದ್ದೆ. ಇಲ್ಲ ಮಗಳು ಇದ್ದಾಳೆ, ಅವ್ರು ತುಂಬ ಚೆನ್ನಾಗಿದ್ದಾರೆ ಇವಾಗ ಅಂತ ಎಲ್ಲ ಕೇಳೋದು ನೋಡಿ ತುಂಬ ಖುಷಿ ಆಯಿತು. ನಿಮ್ಮ ಕುಡಿಯೋದು ಬಿಟ್ಟಿದ್ದಾರೆ, ಇವಾಗ ಏನು ಮಾಡಲ್ಲ ಇವಾಗ ಅಂತ ಹೇಳಾದ್ಮೇಲೆ ನಾನು ಆಮೇಲೆ ಎಲ್ಲ ಕರೆದ್ಬಿಟ್ಟು ಎಲ್ಲ ಮಾತಾಡಿಬಿಟ್ಟು ಅವ್ರ ಮಗಳನ್ನ ಅವ್ರ ಹತ್ರ ಕಳಿಸ್ಬಿಡಿ, ಅವ್ರು ತುಂಬ ಚೆನ್ನಾಗಿದ್ದಾರೆ ಇವಾಗ ಅಂತ ಹೇಳಿ ಆಚೆ ನನ್ನನ್ನು ಕರೆದ್ರು. ಆಮೇಲೆ ನನಗೆ ಖುಷಿ ಆಯಿತು, ನಮ್ಮಪ್ಪ ಕುಡಿಯೋದು ಬಿಟ್ಟಿಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರು. ಆಮೇಲೆ ಎಲ್ಲ ಪ್ರೀತಿ ಹಪ್ಕೊಂಡ್ವಿ, ಇದು ಮಾಡಿದ್ವಿ, ಸಮಾಧಾನ ಆಯಿತು. ಹಿಂಗೆ ಮಾಡಲ್ಲ ಇನ್ನೊಂದ್ಸಲಿ, ನಿನ್ನ ಪಾಡಿಗೆ ನೀನು ಎಲ್ಲರೂ ಇರ್ಬೋದು, ನೀನು ಸಿಕ್ಕಿದೆಯಲ್ಲ ಖುಷಿ ಆಯಿತು ನಮಗೆ ಅಂತ ಕರೆದ್ಬಿಟ್ಟು ಪ್ರೀತಿ ಹಪ್ಕೊಂಡ್ವಿ. ಆಮೇಲೆ ನನಗೆ ಅವತ್ತು ಅದು ಸಂತೋಷ ಯಾವತ್ತೂ ಆಗಿಲ್ಲ, ತುಂಬ ಖುಷಿ ಆಯಿತು. ಆಮೇಲೆ ನಮ್ಮಪ್ಪ ತುಂಬ ನನ್ನನ್ನು ಇಟ್ಕೊಂಡು ಪ್ರೀತಿಯಿಂದ ಅಳ್ತು. ನಮ್ಮಮ್ಮನೂ ಅಷ್ಟೇ, ನನ್ನ ತಂಗಿರು ಎಲ್ಲ ಪ್ರೀತಿಯಿಂದ ಹತ್ವಿ. ಆಮೇಲೆ ಎಲ್ಲ ಹತ್ಬಿಟ್ಟು ಮನೆಗೆ ಬಂದೋಗಪ್ಪ ಅಂತ ಹೇಳಿದರು. ನಮ್ಮ ಬಂದು ಹೋಗ್ತೀನಿ ಅಂತ ಹೇಳಿ ನಮ್ಮಪ್ಪ ನಮ್ಮ ಮನೆಗೆಲ್ಲ ಮಾತಾಡಿಸಿ ತುಂಬ ಖುಷಿ ಅಂತ ಇದ್ವಿ. ಅವತ್ತು ಬೆಳಗ್ಗೆ ನಾವು ಹೋಗಬೇಕು, ಆಮೇಲೆ ಸಂಜೆ ಅವತ್ತೇ ಹೋಗ್ಬೇಕಿತ್ತು, ಬಟ್ ಸಿಕ್ಕಿದ ಕಾರಣ ಹೋಗೋಕ್ಕಾಗಲಿಲ್ಲ. ಮತ್ತು ನಾಡಿದ್ದು ನಾವು ಹೋದ್ವಿ ಊರಿಗೆ, ಬೆಂಗಳೂರಿಗೆ ನಾನು ಹೋಗ್ತೀನಿ, ಬೆಂಗಳೂರಲ್ಲೇ ನಾನು ಇದ್ದೀನಿ, ಅಲ್ಲೇ ಇರ್ತೀನಿ, ನಿಮಗೆ ಫೋನೆಲ್ಲ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಫೋನೆಲ್ಲ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ನಮ್ಮ ತಂದೆ ಬದಲಾಗಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಅವಾಗಿನ ಥರ ಇಲ್ಲ, ಇವಾಗ ತುಂಬ ಖುಷಿಯಾಗಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಒಂದು ಪ್ರೀತಿಯಲ್ಲಿ ಕಾಣ್ತು ನನಗೆ, ಯಾಕಂದರೆ ದೇವ್ರ ನಂಬೋಕ್ಕಿಂತ ಮುಂಚೆ ಇದ್ದಿದ್ದು ಬದಲಾವಣೆ, ದೇವ್ರ ನಂಬಾದ್ಮೇಲೆ ತುಂಬ ನಮ್ಮ ಅಪ್ಪನಲ್ಲಿ ನಾನು ಕಂಡೆ. ಯಾಕಂದರೆ ಕುಡಿತಿರುವಾಗ ನಮ್ಮಪ್ಪ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಬಾರಮ್ಮ ಹೋಗಮ್ಮ ಅಂತ ಯಾವತ್ತೂ ಮಾತಾಡ್ಸಿಲ್ಲ. ಏಸಪ್ಪ ನಂಬಿದ ತಕ್ಷಣ, ಅವ್ರು ಬಂದಿದ ತಕ್ಷಣ ಬಾರಮ್ಮ ಹೋಗಮ್ಮ ಪ್ರೀತಿಯಿಂದ ಅಪ್ಕೊಂಡಿದ್ದು, ಪ್ರೀತಿಯಿಂದ ಮಾತಾಡಿಸಿದ್ದು, ಎಲ್ಲರ ನಡವಳಿಕೆ, ಎಲ್ಲರ ಮಾತನ್ನ, ಎಲ್ಲ ಪ್ರತಿಯೊಂದು ಮಾತುಗಳನ್ನ ನಾನು ಅಬ್ಸರ್ವ್ ಮಾಡ್ತೆ. ಅವಾಗ ದೇವರಿದೆ, ಏನೋ ಒಂದು ಕಾರ್ಯ ಅನ್ನಿಸ್ತು, ತುಂಬ ಒಳ್ಳೆಯವ್ರು ಇರಬೇಕೇನೋ, ಇವರು ತುಂಬ ಚೆನ್ನಾಗೇ ಇದ್ದಾರೆ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಬೆಂಗಳೂರಿಗೆ ನಾನು ಮತ್ತೆ ಹೋದೆ. ಅವರಿಗೆಲ್ಲ ಹೇಳ್ಬಿಟ್ಟು, ಅಲ್ಲಿ ಸೇವೆ ಮಾಡ್ತಾರೆ ಕಾಶಿಪುರದಲ್ಲಿ ಅಂತ ಸೇವೆ ಮಾಡ್ತಿದ್ರು. ಅಲ್ಲಿ ಲಾಸ್ಟಿಗೆ ಹೋಗಬೇಕಾದ್ರೆ ಎಲ್ಲ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಅವರು ನನಗೊಂದು ಬೈಬಲ್ ಕೊಟ್ಟಿದ್ರು. ಫಸ್ಟ್ ಟೈಮ್ ಬೈಬಲ್ ಹಿಡ್ದಿದ್ದು. ಆಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಪ್ರೀತಿ ಮಾಡಿ ಲಾಸ್ಟ್ ಹೋಗುವಾಗ ನಾನು ಬೆಂಗಳೂರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಬೈಬಲ್ ಕೊಟ್ಟರು ನನಗೆ. ಇದು ಓದ್ತಿರಪ್ಪ, ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾರೆ ಅಂದರೆ ಸತ್ಯ ನನಗೇನೂ ಗೊತ್ತಿಲ್ಲ, ಯೇಸು ಸ್ವಾಮಿ ಅಂತ ಗೊತ್ತಷ್ಟೇ, ಅವನು ಒಬ್ಬ ದೇವರು, ಅವನು ಇದಂತ. ಆಮೇಲೆ ಇದು ಓದ್ತಿರಪ್ಪ ಅಂತ ಒಂದು ಬೈಬಲ್ ಕೊಟ್ಟಿದ್ರು ನನಗೆ. ಅದು ಹೋಗ್ತಾ ಪ್ರೇಯರ್ ಎಲ್ಲ ಮಾಡ್ಕೊಂಡು ಬೆಂಗಳೂರಲ್ಲಿ ಹೋದೆ. ನಾನು ಬೆಂಗಳೂರಲ್ಲಿ ಪ್ರಾರ್ಥನೆ ಹೋಗ್ತಾ ಇದ್ರಿ? ಇಲ್ಲ, ಮನೇಲೇನೆ ನನಗೊಂದು ರೂಮ್ ಕೊಟ್ಟಿದ್ರು. ಅಲ್ಲೇ ಎಲ್ಲ ಮನೆಗೆ ಹೋದಾದ್ಮೇಲೆ ಫಸ್ಟ್ ನನಗೆ ಏನೋ ಗೊತ್ತಿಲ್ಲ, ಅಷ್ಟು ನಾನು ಯಾವುದೂ ನಂಬಲ್ಲ. ಆ ಬುಕ್ ನೋಡಿದ್ರೆ ಏನೋ ಒಂದು ಖುಷಿ ಆಗೋದು ನನಗೆ, ಏನೋ ಒಂದು ಪ್ರೀತಿ. ಆ ಬುಕ್ ಚೆನ್ನಾಗಿದೆ, ನೋಡೋಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಏನೋ ಒಂದು ಇದೆಲ್ಲ ಕೊಡಿಸಿದ್ದು. ಆಮೇಲೆ ಮನೆಗೆ ಹೋದ ತಕ್ಷಣ ಎಲ್ಲ ರೆಸ್ಟ್ ಮಾಡಿದ್ರು. ನನಗೆ ರೆಸ್ಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಆದರೆ ಅದನ್ನು ಓದಬೇಕು, ಈ ಪಾಸ್ಟ್ ಹೇಳಿದಾರಲ್ಲ, ಇವ್ರು ಏನೋ ಹೇಳಿದ್ದಾರೆ, ಅಯ್ಯ ಓದಬೇಕು ಇದನ್ನು ಅಂತ ಓದ್ತಿದ್ದೆ ನಾನು. ರೂಮಲ್ಲಿ ಒಬ್ಬಳೇ ಕೂತ್ಕೊಂಡಾಗ ಓದ್ತಾ ತುಂಬ ಅದರೇನೋ ನಾವು ಮಾಮೂಲಿ ಬುಕ್ಕು ಓದೋದು ಒಂಥರ, ಇಲ್ಲಿ ಬೈಬಲ್ ಓದಿದಾಗ ಒಂಥರ ಖುಷಿ ಆಗೋದು ನನಗೆ. ಬೈಬಲು ನಾನು ತುಂಬ ಸಲ ರಿಪೀಟ್ ಒಂದು 3 ಸಲ 4 ಸಲ ಓದಿದೆ. 15 ದಿನದಲ್ಲಿ 4 ಸಲ ನಾನು ಓದಿ ಮುಗಿಸಿದ್ದೆ. ತುಂಬ ಖುಷಿ ಆಯಿತು ನನಗೆ. ಆಮೇಲೆ ತುಂಬ ಅಳ್ತಿದ್ದೆ, ಮತ್ತೆ ನಾನು ನಮ್ಮ ಅಪ್ಪ ನಮ್ಮಮ್ಮ ಹತ್ರ ಹೋಗಬೇಕು, ಒಂದು ಖುಷಿ ಆಗೋ ತುಂಬ.
ಆಮೇಲೆ ನಮ್ಮ ತಂದೆಯೊಟ್ಟಿಗೆ ತಾಯಿಯೊಟ್ಟಿಗೆ ಪಾಸ್ಟ್ರ ಹತ್ರ ಮಾತಾಡುವಾಗ ಅವ್ರ ಸಮಾಧಾನದ ವಾಕ್ಯಗಳು ಸಮಾಧಾನದ ಮಾತುಗಳು ಆಡುವಾಗ ತುಂಬ ಖುಷಿಯಾಗೋದು. ಫೋನ್ ಮಾಡ್ತಿದ್ರು, ನಾನು ಫೋನ್ ಮಾಡ್ತಿದ್ದೆ, ಅವರೊಟ್ಟಿಗೆ ಪ್ರೀತಿ ಹಂಚ್ಕೊತಿದ್ದೆ, ಹೆಂಗಿದೆಯಾ, ಏನು ಮಾಡ್ತಿದ್ದೀಯಾ, ಪ್ರತಿಯೊಂದನ್ನು ಕೇಳೋರು. ಅವ್ರಿಗೆ ತುಂಬ ಖುಷಿಯಾಗೋದು. ಫಸ್ಟ್ ನಮ್ಮ ಅಪ್ಪನೇ ನನ್ನ ಹತ್ರ ಮಾತಾಡೋದು, ಹೆಂಗಿದೆಯಪ್ಪ, ಏನು ಮಾಡ್ತಿದ್ದೀಯಾ ಅಂತ ಇರೋದು. ಆಮೇಲೆ ತುಂಬ ಖುಷಿಯಾಗೋದು. ಆಮೇಲೆ ಒಂದು ಫೈನಲ್ ಡಿಸೆಂಡಿಗೆ ಬಂದೆ, ನಾನು ಮತ್ತೆ ಶಿವಮೊಗ್ಗಕ್ಕೆ ಹೋಗಬೇಕು, ವಾಪಸ್ ಬರಬೇಕು ಅಂತ ತೀರ್ಮಾನ ಮಾಡಿದೆ. ಆಮೇಲೆ ನನಗೆ ಪ್ರೇಯರ್ ಮಾಡೋದೆಲ್ಲ ಏನೂ ಗೊತ್ತಿಲ್ಲ, ಸುಮ್ಮನೆ ಬೈಬಲ್ ಓದ್ತಿದ್ದೆ. ರೂಮಲ್ಲಿ ಕೂತ್ಕೊಂಡಾಗ ಫ್ರೀ ಆದಾಗ ಎಲ್ಲ ಕೆಲಸ ಏನೂ ಇಲ್ಲ, ಮಕ್ಕಳು ಮಲ್ಕೊಂಡಾಗ ಅಲ್ಲಿ ಫ್ರೀನೇ ಅಲ್ವಾ. ಆಮೇಲೆ ಓದ್ತಿರುವಾಗ ನಮ್ಮ ಬೈಬಲ್ ಓದ್ಕೋ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಸಡನ್ನಾಗಿ ನಮ್ಮ ಪಾಸ್ಟ್ರಿಗೆ ಫೋನ್ ಮಾಡಿದೆ, ಅಯ್ಯ ನನಗೆ ಈ ಥರ ಅನ್ನಿಸ್ತಿದೆ ಕಣಯ್ಯ ಅಂತ ಹೇಳಿದಾಗ ಅವರು, ಇಲ್ಲಪ್ಪ ನೀನು ಅಲ್ಲಿರಂಗೆ ನಿನಗಿಷ್ಟ ಆದರೆ ಮತ್ತೆ ತಂದೆ ತಾಯಿ ಹತ್ರ ಬರ್ಬೋದು, ತಂದೆ ತಾಯಿ ಹತ್ರನೇ ಮಕ್ಕಳು ಇರೋದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೆಂಗಳೂರಿಗೆ ನಾನು ಅವ್ರಿಗೆ ಹೇಳಿದೆ, ಅಕ್ಕ ನನಗೆ ಯಾಕೋ ಈ ಥರ ಅನಿಸ್ತಿದೆ ಅಕ್ಕ. ನಾನು ಅವಾಗೇನೋ ಚೆನ್ನಾಗಿದ್ದಿಲ್ಲ, ನಮ್ಮಪ್ಪ ತುಂಬ ಕುಡಿತಿದ್ರು, ನಮ್ಮನ್ನು ಚೆನ್ನಾಗಿ ನೋಡ್ಕೊತಿಲ್ಲ. ಇವಾಗ ತುಂಬ ಚೆನ್ನಾಗಿದ್ದಾರಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತೀನಕ್ಕ ಅಂತ ಹೇಳಿದೆ. ಅವರು ಆಯ್ತಪ್ಪ ನಿನಗಿಷ್ಟ ಆದರೆ ಹೋಗು ಅಂತ ಹೇಳ್ಬಿಟ್ಟು ಅವರೆಲ್ಲ ಪ್ರೀತಿ ಕೊಟ್ಬಿಟ್ಟು ಅವರಿಗೆ ಹೇಳಿಬಿಟ್ಟು ಸಮಾಧಾನ ಮಾಡಿ ಅವರಿಗೆಲ್ಲ ತುಂಬ ಖುಷಿಯಿಂದ ಕಳಿಸ್ಕೊಟ್ರು. ಊರಿಗೆ ಮತ್ತೆ ವಾಪಸ್ ಮನೆಗೆ ಬಂದೆ. ಅಲ್ಲಿ ಇರೋ ಎಲ್ಲ ಇದು ತಗೊಂಡು ನಾನು ಮತ್ತೆ ಶಿವಮೊಗ್ಗಕ್ಕೆ ಬಂದಾಗ ನಮ್ಮ ಮನೆಗೆ ಬಂದೆ. ಆಮೇಲೆ ನಮ್ಮ ಊರಲ್ಲೆಲ್ಲ ಶಾಕು, ಇಲ್ಲೆಲ್ಲ ಮಗಳೆಲ್ಲ ಸತ್ತೋಗಿದ್ದಾಳೆ, ದೇವರೆಲ್ಲ ಕೇಳಿಸ್ದಾಗ ಮಗಳಿಲ್ಲ ಸತ್ತೋಗಿದ್ದಾಳೆ ಅಂತ ಹೇಳ್ದ. ಇವ್ರ ತಂದೆ ತಾಯಿ ನಮ್ಮನ್ನು ಕರ್ಕೊಂಡೋಗಿದ್ರಲ್ಲ ನಮ್ಮಪ್ಪ, ಈ ಮಗಳನ್ನೇ ಎಲ್ಲೋ ಇಟ್ಬಿಟ್ಟು ಸುಮ್ಮನೆ ಇಷ್ಟು ದಿನ ನಾಟಕ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಊರಲ್ಲೆಲ್ಲ ಪಬ್ಲಿಕ್ ಆಯಿತು. ಅದರಿಂದ ನಡೆದಿರೋದು ಇದು ಸತ್ಯ ಬೇರೆ. ಇಲ್ಲಿ ಪ್ರಪಂಚಿಕವಾಗಿ ಜನ ತುಂಬ ಮಾತಾಡೋರು ನನ್ನ ಬಗ್ಗೆ, ಯಾರೋ ಕಟ್ಕೊಂಡು ಓಡೋಗಿದ್ದಾಳೆ, ಇಲ್ಲ ಇವಳು ಬದುಕಿಲ್ಲ ಸತ್ತಿಲ್ಲ ಅಂತ ತುಂಬ ಮಾತಾಡೋರು. ನನ್ನ ಬಗ್ಗೆ ತುಂಬ ಪ್ರಚಾರ ಮಾಡಿದ್ರು. ಊರಲ್ಲೆಲ್ಲ ಮಕ್ಕಳಾಗಿದ್ದಾವೆ, ಹಂಗಾಗಿದ್ದಾವೆ, ಸುಮ್ಮನೆ ಯಾರೋ ಮುಸ್ಲಿಂ ಜನನ ಮದುವೆ ಆಗಿದ್ದಾಳೆ, ಹಂಗಾಗಿದ್ದಾಳೆ ಅಂತ ತುಂಬ ಮಾತಾಡೋದು. ಆದರೆ ನಮ್ಮ ತಂದೆ ತಾಯಿ ಮಾತ್ರ ಸತ್ಯ ಗೊತ್ತಿತ್ತಾರ, ನನಗೆ ಅಷ್ಟೇ ಸಾಕು ಮತ್ತೇನು ಬೇಡ ಅಂತ ನಾನಿದ್ದೆ. ಆಮೇಲೆ ಸುಮ್ಮನೆ ನಮ್ಮ ಬೈಬಲ್ ಓದ್ತಾ ಇದ್ದೆ. ಆಮೇಲೆ ನಮ್ಮ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದಾದಮೇಲೆ ಅವ್ರ ನಡತೆ, ನಮ್ಮ ಅಪ್ಪನಷ್ಟೇ ನಡತೆ ಬೇರೆ, ಆಮೇಲೆ ನಮ್ಮ ಅಮ್ಮನ ನಡತೆನೇ ಬೇರೆ, ನನ್ನ ತಂಗಿಯವರೆಲ್ಲ ನಡತೆ ಬೇರೆ. ಆಮೇಲೆ ನಾವು ಸ್ವಲ್ಪ ಜನ ಜೀಸಸ್ ನಂಬಿರೋ ನಡತೆನೇ ಬೇರೆ ಇತ್ತಲ್ಲಿ. ವ್ಯತ್ಯಾಸ ತುಂಬ ಇತ್ತು. ನಾನು ಅಬ್ಸರ್ವ್ ಮಾಡಿದೆ. ನಮ್ಮ ಅಪ್ಪ ಕುಡಿತಿರುವಾಗ ಪ್ರಪಂಚಿಕವಾಗಿದ್ದಾಗ ಹೆಂಗಿತ್ತು, ಜೀಸಸ್ ಬಿಲೋ ಮಾಡಿದಾಗ ಹೆಂಗಿತ್ತು ಅವರು. ಬಟ್ ನನಗೆ ಯೇಸು ಸ್ವಾಮಿ ನಂಬು ಅಂತ ಯಾವುದೇ ಕಾರಣ ಕೇಳಿಲ್ಲ ನಮ್ಮ ತಂದೆ ತಾಯಿ. ನಾನು ಬೈಬಲ್ ಒಂದು ಕೊಟ್ಟಿದ್ರು, ನಾನು ಅದು ಓದ್ತಾ ಹೋದೆ. ಇದುವರೆಗೂ ನಮ್ಮ ತಂದೆ ತಾಯಿ ನನಗೆ ಹೇಳಿಲ್ಲ ಏಸಪ್ಪ ನಂಬು, ನಾವು ಏಸಪ್ಪನ ಇದು ಮಾಡಿದ್ದೀವಿ ಅಂತ. ನನಗೆ ಬೈಬಲ್ ಕೊಟ್ಟಿದ್ರಲ್ಲ, ಇದೇ ರೀತಿಗೆ ಅವಾಗ ವಾರಕ್ಕೆ 3 ಪ್ರೇಯರ್ ಇರೋದು. ಸಂಡೇ ಮತ್ತು ಬುಧವಾರ, ಆಮೇಲೆ ಶುಕ್ರವಾರ ಮತ್ತು ಸಂಡೇ ಇತ್ತು ಪ್ರೇಯರು. ಆವಾಗ ಪ್ರೇಯರಿಗೆ ಹೋಗ್ತಾ ನಾನು ಅರ್ಥನ ತಿಳ್ಕೊಂಡೆ. ಒಂದಿನ ಬುಧವಾರ ಪ್ರೇಯರಿಗೆ ಹೋದಾಗ ನನಗೆ ಪ್ರೇಯರ್ ಮಾಡ್ತಾ ನೆನಪಿಲ್ಲದೆ ಶಕ್ತಿ ಬಿದ್ದಿದೆ. ನಾನು ಯಾವತ್ತೂ ಆ ಥರ ಬೀಳೋಳಲ್ಲ, ಬೀಳೋಲ್ಲ ಅಂತ ಪಾಸ್ಟ್ರು ಸೇವಕರೊಟ್ಟಿಗೆ ನಾನು ಮಾತನಾಡುವಾಗ ನನ್ನ ಕಷ್ಟನ ದುಃಖನ ನನ್ನ ಸಂತೈಸುವಿಕೆನ ಎಲ್ಲ ಸಮಾಧಾನವಾಗ ಎಲ್ಲ ಹೇಳ್ಕೊಂಡಾಗ ಅವರಿಗೆ ತುಂಬ ಖುಷಿ ಆಯಿತು. ಅವರು ನನ್ನೊಟ್ಟಿಗೆ ಯಾಕಂದರೆ ಒಬ್ಬ ಮನುಷ್ಯ ಲೋಕದಲ್ಲಿ ಒಬ್ಬ ಮನುಷ್ಯನ ಹತ್ರ ಒಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೇವಕರು ಅರ್ಥ ಮಾಡ್ಕೊತಾರಲ್ಲ, ನಮಗೆ ಸಮಾಧಾನ ಕೊಡ್ತಾರಲ್ಲ, ನಮಗೆ ಶಾಂತಿ ಕೊಡ್ತಾರಲ್ಲ, ಹೆಂಗೆ ಅರ್ಥ ಮಾಡ್ಕೊತಾರೆ ಅಂತ ನನಗೆ ತುಂಬ ಒಂದು ಕ್ವಶನ್ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಷ್ಟು ಪ್ರಪಂಚಕವಾಗಿದ್ದಾಗ ನನ್ನನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲಲ್ಲ, ಇವ್ರು ಹೆಂಗೆ ಅರ್ಥ ಮಾಡ್ಕೊತಾರೋ, ಯೇಸು ಸ್ವಾಮಿ ದೇವ್ರು ಇರ್ಬೋದೇನೋ ಅಂತ ನನಗೆ ಆಗ ಇಂಟ್ರೆಸ್ಟ್ ಆಗ್ತಾ ಹೋಯ್ತು. ಯೇಸು ಸ್ವಾಮಿ ನಂಬಬೇಕು, ಚೆನ್ನಾಗಿರ್ತಾರೆ. ಆಮೇಲೆ ನನಗೆ ಒಂದು ಕ್ವಶನ್ ಇತ್ತು, ಯೇಸು ಸ್ವಾಮಿನ ದುಡ್ಡು ಕೊಟ್ಟು ಇದು ಕನ್ವರ್ಟ್ ಮಾಡ್ಕೊತಾರೆ, ಹಣ ಕೊಟ್ಟು ಇದು ಮಾಡ್ತಾರೆ, ತುಂಬ ಕ್ವಶನ್ ಇತ್ತು ನನಗೆ. ಆಮೇಲೆ ಅವರೇ ಕಮ್ಮಿ ಜನ ಇರೋದಲ್ಲ, ದುಡ್ಡು ಕೊಟ್ಟು ಎಲ್ಲರನ್ನೂ ಸೇರಿಸ್ಕೊತಾರೆ, ಇವ್ರು ಯಾಕೆ ಇಷ್ಟೊಂದು ಜನ ಸೇರಿಸ್ಕೊತಾರೆ ಅಂತ ತುಂಬ ಕ್ವಶನ್ ಆಯಿತು. ಅವಾಗ ಸೇವಕರೊಟ್ಟಿಗೆ ನಾನು ಕೇಳುವಾಗ ಪ್ರತಿಯೊಂದಕ್ಕೂ ಆನ್ಸರ್ ಸಿಕ್ತು. ಅವಾಗ ತುಂಬ ಖುಷಿ ಆಯಿತು. ಅವ್ರು ಸಂತೋಷವಾಗಿ ನಡೆಸ್ತಿದ್ರು. ಅವ್ರ ಮಾತುಗಳಲ್ಲಿ, ಯಾಕಂದರೆ ಮನೇಲಿ ಇರೋರನ್ನೇ ನಮ್ಮನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. 5 ಜನ ಮಕ್ಕಳಿದ್ವೂ ಅದನ್ನು ನಮ್ಮ ಮನೆಯಲ್ಲೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಬ್ಬ ಸೇವಕ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ನಡೆಸ್ಬೇಕಲ್ಲ, ಅದು ಹೇಗೆ ಒಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ, ದೇವರಿಂದ ಸಾಧ್ಯ ಅನ್ನೋದು ಅವಾಗ ನನಗೆ ತಿಳಿತಾ ಹೋಗ್ತು. ಆಮೇಲೆ ದೇವ್ರ ಮನಸ್ಸು ಎಲ್ಲ ಸಾಧ್ಯ ಅಲ್ಲ ದೇವರಿಂದ, ಒಬ್ಬ ಮನುಷ್ಯನಿಂದ ಮನಸ್ಸಿನ ಸ್ಥಿತಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನನ್ನ ಮನಸ್ಸಲ್ಲಿ ಏನೇನು ಆಗ್ತಿದ್ದೋ ಪ್ರತಿಯೊಂದಕ್ಕೂ ಕಾರಣ ಅವ್ರು ತಿಳಿಸ್ತಾ ಹೋಗ್ತಾರೆ, ಹೀಗೆ ನಡಿಬೇಕು, ಹೀಗೆ ಮಾಡಬೇಕು. ಆದ್ರೂ ನಮ್ಮ ತಂದೆ ತಾಯಿ ಇದುವರೆಗೂ ನನಗೆ ಹೇಳಿಲ್ಲ ಏಸಪ್ಪ ನಂಬು ಚೆನ್ನಾಗಾಗ್ತೀನಿ, ಅವನೇ ಸತ್ಯ ಅಂತ ಹೇಳಿಲ್ಲ.
ನಾನು ಯಾವಾಗ ಫಿಲ್ಮ್ಗಳು ಜೀಸಸ್ ಫಿಲ್ಮ್ಗಳು ಆಮೇಲೆ ನಡೀತಾ ಮಾರ್ಗಗಳು ಅವ್ರ ನಡತೆಗಳೆಲ್ಲ ನೋಡ್ತು, ಯೇಸು ಸ್ವಾಮಿನೇ ದೇವರು, ಯೇಸು ಸ್ವಾಮಿನೇ ನಂಬಬೇಕು, ಯೇಸು ಸ್ವಾಮಿ ಇದ್ದರೆ ಈ ಲೋಕದಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅವಾಗ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದೆ. ದೀಕ್ಷಾ ಸ್ನಾನ ತಗೊಂಡೆ ನಾನು. ಅದ ನಂತರ ಕ್ರಿಸ್ತನಿಗೋಸ್ಕರ ಜೀವಿಸ್ತಿದ್ದೀನಿ. ಆಮೇಲೆ ನನ್ನ ಮದುವೆ ಆಗಿದ್ದು ಇದರಲ್ಲೂ ಮತ್ತೆ ನಾನು ಬಂದಿದ್ದು ನೋಡಿ ನಾನು ತುಂಬ ಖುಷಿಯಿಂದ ಇದ್ದಿದ್ದು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ಸಾಕ್ಷಿಯಾಗಿ ಊರಲ್ಲಿ ನಿಲ್ಲಿಸಿದ್ದಾರೆ. ನಾವೇ ಫಸ್ಟ್ ಫ್ಯಾಮಿಲಿ ರಕ್ಷಣೆ ಹೊಂದಿದ್ದೆ. ನಮ್ಮನ್ನು ನೋಡಿ ಹಲವಾರು ಕುಟುಂಬಗಳು ರಕ್ಷಣೆ ಹೊಂದಿದೆ. ಆಮೇಲೆ ನಾನು ಮದುವೆ ಆಗಿದ್ದೆನಲ್ಲ ಅವ್ರು ನಿಮ್ಮ ರಿಲೇಷನ್ನೇ, ಮತ್ತು ಅವರೂ ರಕ್ಷಣೆ ಹೊಂದಿದ್ದಾರೆ. ಎಲ್ಲರೂ ಅವರೇ ಎಲ್ಲ ಕೇಳಿಸಿದ್ದು ಇದೆಲ್ಲ ಮಾಡಿದ್ದು. ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಬದುಕಿದ್ದಾರೆ ಅಂದರೆ ಏನೋ ಇದಿದೆ. ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಬದಲಾಗಿದ್ದು ನೋಡಿ ಅವರು ಜೀಸಸ್ ಬಿಲವ್ ಮಾಡಿದ್ದಾರೆ. ಓಕೆ, ಈಗ ಸಂತೋಷವಾಗಿದ್ದೀರಾ? ತುಂಬ ಖುಷಿಯಾಗಿದ್ದೀನಿ. ಅದೇ ಖುಷಿ ದೇವರಿಂದ ಮಾತ್ರ ಸಾಧ್ಯ, ಒಬ್ಬ ಮನುಷ್ಯನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕ್ರಿಸ್ತನಿಂದಲೇ ಸಾಧ್ಯ. ಖಂಡಿತ. ಓಕೆ ಸಿಸ್ಟರ್, ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಸಾಯಲಿಕ್ಕೆ ಹೋದಂಥ ನಿಮ್ಮನ್ನು ದೇವರು ವಿಶೇಷ ರೀತಿಯಲ್ಲಿ, ಯಾಕೆಂದರೆ ದೇವರು ವಾಕ್ಯ ಹೇಳ್ತದೆ, ತಾಯಿ ಗರ್ಭದಲ್ಲಿ ಇರುವಾಗಲೇ ದೇವರು ಆರಿಸ್ಕೊಂಡಿದ್ದಾರೆ ಎಂಬುದಾಗಿ. ದೇವರು ನಿಮ್ಮನ್ನು ಆರಿಸ್ಕೊಂಡದ್ರಿಂದಲೇ ಎಲ್ಲ ನೀವು ಆತ್ಮಹತ್ಯೆ ಪ್ರಯತ್ನ ಮಾಡುವಂಥ ಸಮಯದಲ್ಲಿ ದೇವರು ನಿಮ್ಮನ್ನು ತಪ್ಪಿಸ್ತಾ ಇದ್ರು. ಈಗ ಯಾಕೆಂದರೆ ಆ ನಿತ್ಯ ಜೀವ ನೀವು ಹೊಂದ್ಕೊಳ್ಬೇಕೆಂಬುದಾಗಿ. ಒಂದು ವೇಳೆ ಆ ದಿನ ನೀವು ಸತ್ತು ಹೋಗ್ತಿದ್ರೆ, ಆತ್ಮಹತ್ಯೆ ಸಾಯ್ತಿದ್ರೆ, ನಿಮಗೆ ನಿತ್ಯ ಜೀವ ಸಿಗ್ತಾ ಇರಲಿಲ್ಲ, ಆ ಮಾರ್ಗ ನಿಮಗೆ ಗೊತ್ತಾಗ್ತಿರಲಿಲ್ಲ. ಆದರೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೋಸ್ಕರ ತನ್ನ ಬಳಿ ಕರೆಯೋದಕ್ಕೋಸ್ಕರ ನಿಮ್ಮನ್ನು ಈ ರೀತಿ ನಡೆಸಿದ್ದಾರೆ. ಖಂಡಿತ ದೇವರು ನಿಮ್ಮ ಹೆರಳಿಗೆ ಆಶೀರ್ವಾದ ಮಾಡಲಿ. ನಿಮಗೆ ಬೇಕಂತ ಎಲ್ಲ ಆರೋಗ್ಯ ಏನೆಲ್ಲ ನೀವು ಆಸೆ ಪಡ್ತೀವಿ ಎಲ್ಲ ದೇವರು ಕೊಡಲಿ ಎಂಬುದಾಗಿ ನಾವು ಸಹ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿವರೆಗೆ ಬಂದು ನಿಮ್ಮ ಅದು ಸಾಕ್ಷಿ ಹಂಚಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಸಹೋದರಿ ಶಾರದಾ ಇವರ ಸಾಕ್ಷ್ಯ ನೀವು ಕೇಳಿದಿರಿ. ಪ್ರಿಯರೇ, ಇವರು ಅನೇಕ ರೀತಿಯಲ್ಲಿ ವೇದನೆಗೊಳಗಾಗಿದ್ದ ಸಮಯದಲ್ಲಿ ದೇವರು ಅದ್ಭುತ ರೀತಿಯಲ್ಲಿ ಅವರ ಕುಟುಂಬವನ್ನು ರಕ್ಷಣೆ ತಂದು ಮಾತ್ರವಲ್ಲ, ಅವರು ಕೂಡ ರಕ್ಷಣೆ ಬರುವ ರೀತಿಯಲ್ಲಿ ಕೆಲವರು ಕಾರ್ಯ ಮಾಡಿದರು. ನಿಮ್ಮ ಜೀವಿತದಲ್ಲಿ ಕೂಡ ಕಾರ್ಯ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಇವರು ನಮ್ಮೊಂದಿಗಿದ್ದು ನಮ್ಮ ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ವೀಕ್ಷಿಸಿದಿರಿ. ನಿಮಗೆ ತುಂಬ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವ್ಯಕ್ತಿಯನ್ನು ನೀವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ವೀಕ್ಷಿಸ್ತೀರಿ ಆಸರೆ ಟಿವಿ. ವಂದನೆಗಳು.